ಲೋಕಸಭೆ ಚುನಾವಣಾ ಕಣ ರಂಗೇರ್ತಾ ಇದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಬಾರಿ ಹೆಚ್ಚು ಗಮನವನ್ನ ಸೆಳೆದಿದೆ. ಇದಕ್ಕೆ ಕಾರಣ ಆಗಿರೋದು ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರು ಕೂಡ ಮೈಸೂರು ಕೊಡಗಿನಲ್ಲಿ ಮಾತ್ರ ಪಕ್ಷದ ವಕ್ತಾರರಾಗಿರುವ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಅನ್ನ ನೀಡಿರೋದು ಮತ್ತು ಅವರಿಗೆ ಎದುರಾಳಿಯಾಗಿ ಈ ಬಾರಿ ಮೈಸೂರು ಒಡೆಯರ ಕುಟುಂಬದ ಕೊಡಿ ಕಣದಲ್ಲಿರೋದು. ಹಾಗಾದ್ರೆ ಅವರಿಗೆ ಸವಾಲುಗಳು ಏನಿದೆ, ಜೊತೆಗೆ ಅವರಿಗೆ ಮೈಸೂರು ಮತ್ತು ಕೊಡಗಿಗೆ ಪ್ರಮುಖವಾಗಿ ಕೊಡಬೇಕಾದಂಥ ಯೋಜನೆಗಳು ಏನಿದೆ, ಅವರ ಆಲೋಚನೆಗಳೇನಿದೆ, ಈ ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಖುದ್ದು ಮೈಸೂರು ಕೊಡಗು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಎಂ ಲಕ್ಷ್ಮಣ್ ಅವರು ಈ ವಿಶೇಷ ಸಂದರ್ಶನದಲ್ಲಿ ಸೇರ್ಕೊಳ್ತಾ ಇದ್ದಾರೆ. ನಮಸ್ಕಾರ ಲಕ್ಷ್ಮಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯಲ್ಲಿ ಸಿಗ್ತಾ ಇದ್ವಿ, ಇವತ್ತು ಲೋಕಸಭಾ ಅಭ್ಯರ್ಥಿಯಾಗಿ ಸಿಕ್ಕಿದ್ದೀರಿ, ಪ್ರಚಾರ ನಡೀತಾ ಇದೆ, ಹೇಗಿದೆ ನಿಮಗೆ ರೆಸ್ಪಾನ್ಸ್ ಜನರ ಕಡೆಯಿಂದ? ಅಲ್ಲ, ನನಗೆ ಮೈಸೂರು ನಗರಕ್ಕೆ ಹೊಸಬ ಅಲ್ಲ. ಕಳೆದ 30 ವರ್ಷಗಳಿಂದ ಒಂದಷ್ಟು ಹೋರಾಟಗಳ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ಮೈಸೂರು ಜಿಲ್ಲೆನೂ ಹೊಸದಲ್ಲ. ಇತ್ತೀಚಿನ ದಿನಗಳಲ್ಲಿ ವಕ್ತಾರ ಆದಮೇಲೆ ರಾಜ್ಯದಲ್ಲೂ ಬಹುತೇಕ ಜನರಿಗೆ ನಾನು ಪರಿಚಿತನಿದ್ದೇನೆ. ನಾನು ಗೆದ್ದಾಯಿತು ಅಂತ ಹೇಳ್ಕೊಳ್ಳಲ್ಲ. ಫೈಟಿಂಗಲ್ಲಿ ಅಖಾಡದಲ್ಲಿರುವಾಗ ಕುಸ್ತಿಗೆ ಹೋದ್ಮೇಲೆ ಅದು ಕೊನೆ ಮೊಮೆಂಟ್ವರೆಗೂ ನಾವು ಫೈಟ್ ಮಾಡಬೇಕು. ಬಟ್ ಸೀರಿಯಸ್ ತೊಗೊಂಡಿದ್ದೀವಿ ನಾವು. ಕಾಂಗ್ರೆಸ್ ಪಕ್ಷ ಈ ಬಾರಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನ ಬಹಳ ಸೀರಿಯಸ್ ಆಗಿ ನಮ್ಮ ಮುಖಂಡರುಗಳು, ಇಲ್ಲಿನ MLAಗಳು, ಕಾರ್ಯಕರ್ತರು ಸೀರಿಯಸ್ಸಾಗಿ ಪರಿಗಣಿಸಿದ್ದೀವಿ. ಓಕೆ, ಗೆಲ್ಲುವಂಥದ್ದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿಮಗೆ ಟಿಕೆಟ್ ಸಿಕ್ಕ ನಂತರ ಒಂದು ಚರ್ಚೆ ಶುರುವಾಯಿತು. ಕಾಂಗ್ರೆಸ್ನಲ್ಲಿ ಯತೀಂದ್ರ ಅವರಿಗೆ ಟಿಕೆಟ್ ಅಂತ ಇತ್ತು, ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ಕೊಡ್ಬೋದಾಗಿತ್ತು. ಪಕ್ಷದ ವಕ್ತಾರರು, ರಾಜಕೀಯ ಹಿನ್ನೆಲೆ ಇಲ್ಲ, ಹಾಗಂತ ದುಡ್ಡು ಇಲ್ಲ ನಿಮ್ಮ ಹತ್ರ, ಬೇರೆ ಪ್ರಭಾವವೂ ಇಲ್ಲ, ನಿಮಗೆ ಟಿಕೆಟ್ ಸಿಕ್ತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ನನಗೆ ಅದನ್ನೇ ನಾನು ನಮ್ಮ ಕಾರ್ಯಕರ್ತರಿಗೆ ಮಾತಾಡುವಾಗ, ಹೇಳುವಾಗ, ಭಾಷಣ ಮಾಡುವಾಗ ಕಾರ್ಯಕರ್ತನ ಗುರುತಿಸಿ ಅದು ಲೋಕಸಭಾ ಟಿಕೆಟ್ ಕೊಡುವಂಥದ್ದು, ಯಾವುದೋ MLA ZPನೋ ಮತ್ತು TPನೋ ಗ್ರಾಮ ಪಂಚಾಯತಿ ಟಿಕೆಟ್ ಕೊಡುವಂಥದ್ದು ಅದು ಬೇರೆ ವಿಚಾರ. ಲೋಕಸಭಾ ಟಿಕೆಟ್ ಕೊಡಬೇಕಾದ್ರೆ ಡೆಫಿನೆಟ್ಟಾಗಿ ಎಲ್ಲ ಆ್ಯಂಗಲಲ್ಲೂ ಬಲಶಾಲಿಯಾಗಿರಬೇಕು ಅನ್ನುವಂಥದ್ದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ನಾನು ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ, ನಿರಂತರವಾಗಿ 30 ವರ್ಷಗಳಿಂದ ಪಕ್ಷಕ್ಕೋಸ್ಕರ ದುಡ್ಕೊಂಬಂದಿರುವಂಥದ್ದು. ನನ್ನ ಗುರುತಿಸಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡು, ಇಲ್ಲಿನ MLAಗಳ ಅಭಿಪ್ರಾಯವನ್ನು ತಗೊಂಡೇ ಅವ್ರು ಕೊಟ್ಟಿರೋದು. ಎಲ್ಲ 8 ಕ್ಷೇತ್ರದ MLAಗಳ ಅಭಿಪ್ರಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ 1 to 1 ಅವರ ಅಭಿಪ್ರಾಯವನ್ನು ಪರಿಗಣಿಸಿ ಆದ ಮೇಲೆ ನನಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ನನಗೆ ಖುಷಿ ಆಗುತ್ತೆ. ಒಬ್ಬ ಕಾರ್ಯಕರ್ತನ ಗುರುತಿಸುವಂಥದ್ದು ಇದೆಯಲ್ಲ ಪಕ್ಷ, ಅದು ಒಂದು ಬೇಸಿಕ್ ಪಾಲಿಸಿ ಎನ್ನುವಂಥದ್ದು ಏನಿದೆ, ಪೊಲಿಟಿಕಲ್ ಪಾಲಿಸಿ, ಅದು ಇನ್ನೂ ಜೀವಂತ ಇದೆ, ಎಲ್ಲೋ ಒಂದು ಕಡೆ ಅಲ್ಲಲ್ಲೇ ಇದೆ ಅನ್ನುವಂಥದ್ದಕ್ಕೆ ನಾನೊಬ್ಬ ಉದಾಹರಣೆ. ಖಂಡಿತ. ಟಿಕೆಟ್ ಸಿಕ್ಕ ನಂತರ ಸ್ವಲ್ಪ ಮೆತ್ತಗಾಗಿದ್ದೀರಾ. ನಿಮ್ಮ ಮೊದಲ ಸುದ್ದಿಗೋಷ್ಠಿಯಲ್ಲಿ ನಾನು ಹಳೆ ಚುನಾವಣೆಗಳನ್ನು ನೆನಪು ಮಾಡ್ಕೊಂಡಿದ್ದೀರಿ, ಇದರಲ್ಲಿ ಸೋತ್ರೆ ಸತ್ತಂತೆ ಅಂತ ಒಂದು ಭಾವನಾತ್ಮಕ ಮಾತಾಡಿದ್ದೀರಿ. ಯಾಕೆ ಈ ಮಾತು? ನನಗೆ ಏನು ಬೇಸರ ಆಯಿತು ಅಂತಂದರೆ, ಕಳೆದ 30-35 ವರ್ಷಗಳು ನಿರಂತರವಾಗಿ ಮೈಸೂರು ನಗರಕ್ಕೆ ಮತ್ತು ಮೈಸೂರು ಜಿಲ್ಲೆಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಐ ಎಮ್ ಎ ಕ್ಲೀನ್ ಇಮೇಜ್ಡ್ ಪರ್ಸನ್. ನಂದು ಯಾವುದೇ ಬ್ಯಾಕ್ಗ್ರೌಂಡ್ ನೀವು ತೊಗೊಂಡ್ರು ಎಲ್ಲೂ ನನಗೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ಭ್ರಷ್ಟಾಚಾರನೋ ಮತ್ತೊಂದು ಇನ್ನೊಂದು ಬ್ಲ್ಯಾಕ್ ಮೇಲು, ರೋಲ್ ಕಾಲು ಅಂಥವು ಯಾವುವೂ ಇಲ್ಲ. ಆ ಥರ ಇದ್ದಿದ್ದರೆ ನಾನು BJP ವಿರುದ್ಧ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ವಕ್ತಾರನಾಗಿ ಅವರ ಭ್ರಷ್ಟಾಚಾರಗಳನ್ನ ಬಯಲುಗೆಳೆಯೋಕ್ಕೆ ಆಗ್ತಿರಲಿಲ್ಲ. ಎಲ್ಲರೂ ಒಂದು ಕಡೆ ಸಿಕ್ಸುವಂಥ ಕೆಲಸವನ್ನು ಮಾಡಿಬಿಡ್ತಿದ್ರು. ನಾನು ಲಾಸ್ಟ್ ಟೈಮು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ನಿಂತಿದ್ದೆ ನಾನು 2018ರಲ್ಲಿ. ಬರೀ 185 ಓಟಲ್ಲಿ ಸೋತೆ. 2012ರಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅವಾಗಲೂ ಭಾಳ ಕಮ್ಮಿ ಅಂತದಲ್ಲಿ ಸೋತೆ. 2010ರಲ್ಲಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ತೊಗೊಂಡಿದ್ದೆ ನಾನು. 2008ರಲ್ಲಿ MLA ನಿಂತಿದ್ದೆ. 4 ಬಾರಿ ನಾನು ಸೋತಿದ್ದೀನಿ. ಈ ಸಾರಿ ಮತ್ತೆ ನನಗೆ ಪಕ್ಷ ಗುರುತಿಸಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ನಾನು ಮತದಾರರಲ್ಲಿ ಮನವಿ ಮಾಡ್ಕೊಂಡಿದ್ದಿಷ್ಟೇ, ದಯಮಾಡಿ ಮತ್ತೆ 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 ಎಲ್ಲಾದರೂ ಒಂದು ಕಡೆ ಯಾರಿಗಾದ್ರೂ 2 ಸರಿ ಸೋಲಿಸ್ತಾರೆ, 3ನೇ ಸರಿ ಆದರೂ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ತಪ್ಪುದ್ರೂ 4ನೇ ಬಾರಿಗಾದರೂ ಗೆಲ್ಲಿಸುವಂಥದ್ದು ಡೆಫಿನೆಟ್ಟಾಗಿ ಜನಸಾಮಾನ್ಯರು ಮಾಡ್ತಾರೆ ಇಡೀ ದೇಶದಲ್ಲಿ. ನನಗೆ ಅದು ಅಪ್ಲೈ ಆಗಬೇಕು ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ನಾನು ಭಾವನಾತ್ಮಕವಾಗಿ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ, ದಯಮಾಡಿ ಮತ್ತೆ ನನ್ನ ಸೋಲಿಸ್ಬೇಡಿ. ನಾನು ಮನೆಯಿಂದ ದುಡ್ಡು ತಗೊಂಬಂದು ಚುನಾವಣೆ ಮಾಡಿದ್ದೇನೆ, ನನಗೆ ಯಾರೂ ಸಹಾಯ ಮಾಡಿದ್ದಿಲ್ಲ. ಸೊ ಈ ಸರಿನೂ ಅಷ್ಟೇ ನನ್ನ ವ್ಯಾಪ್ತಿನಲ್ಲಿ, ನನ್ನ ಪರಿಮಿತಿನಲ್ಲಿ ಏನು ಮಾಡಬೇಕೋ, ಎಷ್ಟು ಖರ್ಚು ಮಾಡಬೇಕು ಅದು ಖರ್ಚು ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನನಗೆ ಪಕ್ಷನೂ ಸಹಾಯ ಮಾಡ್ತಾಯಿದೆ, ಮುಖ್ಯಮಂತ್ರಿಗಳು ಸಹಾಯ ಮಾಡ್ತಾವ್ರೆ, ನನಗೆ ನಮ್ಮ ಪಕ್ಷದ ಮುಖಂಡರುಗಳು ಸಹಾಯ ಮಾಡ್ತಾ ಇದ್ದಾರೆ. ಸೊ ಈ ಸರಿ ಮತ್ತೆ ಅವಕಾಶ ಕೊಡಲಿಲ್ಲ ಅಂದರೆ ನ್ಯಾಚುರಲ್ ಆಗಿ ಮತ್ತೆ ಯಾವ ಚುನಾವಣೆಗೂ ನಿಲ್ಲಕ್ಕಾಗಲ್ಲ ನಾನು. ಯಾಕೆಂದರೆ
ಇದು ಕಂಟಿನ್ಯೂಸ್ ಪ್ರೋಸೆಸ್ ಆಗ್ಬಿಡುತ್ತೆ. ಸೊ ಸೋತ್ರೆ ಮತ್ತೆ ನಾನು ಸತ್ತಂಗೆ ಅನ್ನೋ ರೀತಿಯಲ್ಲಿ ನಾನು ಹೇಳಿದ್ದೀನಿ, ಸತ್ಯ ಅದು. ಆ ಒಂದು ವಿಚಾರವನ್ನು ಇಟ್ಕೊಂಡು ಈ ಬಾರಿ ಮೈಸೂರಿನ ಜನ, ಅದರಲ್ಲೂ ಸಮುದಾಯ, ನೀವು ಯಾವತ್ತೂ ಜಾತಿ ಕಾರ್ಡನ್ನು ಬಳಸಿಲ್ಲ, ನೀವು ಯಾವ ಜಾತಿ ಅಂತಲೂ ಗೊತ್ತಿರಲಿಲ್ಲ. ಆದರೆ ಇತ್ತೀಚಿನ ಪ್ರತಾಪ್ ಸಿಂಹ ನಿಮ್ಮ ಮಾತುಕತೆ ಸರ್ಟಿಫಿಕೇಟ್ ಎಲ್ಲ ನೋಡಿದ್ಮೇಲೆ ಒಕ್ಕಲಿಗರು ಅನ್ನೋದು ಗೊತ್ತಾಗ್ತಿದೆ. ನೀವೇ ಹೇಳಿದಾಗೆ 47 ವರ್ಷದ ನಂತರ ಒಕ್ಕಲಿಗರಿಗೊಬ್ಬರಿಗೆ ಟಿಕೆಟ್ ಕೊಟ್ಟಿದೆ. 4.5 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರಿದ್ದಾರೆ ನಿಮ್ಮ ಸಮುದಾಯದವರು. ಆ ಸಮುದಾಯ ಈ ಬಾರಿ ನಿಮ್ಮ ಕೈ ಹಿಡಿಯುತ್ತೆ ಅಂತ ನಂಬಿಕೆ ಇದೆಯಾ ನಿಮಗೆ? ಅಲ್ಲ, ಒಕ್ಕಲಿಗ ಸಮುದಾಯ ಅಲ್ಲೇನೇ 21 ಲಕ್ಷ ಮತದಾರರೇನಿದ್ದಾರೆ ಎಲ್ಲರೂ ನನ್ನ ಕೈ ಹಿಡಿತಾರೆ ಅಂತ ನನಗೆ ನಂಬಿಕೆ ಇದೆ. ಈ ಬಾರಿ ನಾನು ತಾವು ಹೇಳಿದಾಗೆ ಒಕ್ಕಲಿಗ ಸಮುದಾಯದವನು, ನಾನು ಎಲ್ಲೂ ಜಾತಿಯ ಆಧಾರದ ಮೇಲೆ ಗುರುತಿಸ್ಕೊಂಡು ಕೆಲಸ ಮಾಡಿದ್ದಿಲ್ಲ. ಎಲ್ಲ ಜನಾಂಗದ ಜೊತೆ ಸೇರಿಕೊಂಡು ನಾನು ಕೆಲಸ ಮಾಡುವಂಥದ್ದು, ಅವ್ರ ಜೊತೆ ಭಾಳ ಅನ್ಯೋನ್ಯವಾಗಿ ಮುಂಚೆಯಿಂದನೂ ಇರುವಂಥ ವ್ಯಕ್ತಿ ನಾನು ಐ ಲೈಕ್ ಎವ್ರಿಬಡಿ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ಕಮ್ಯುನಿಟಿ. ನೇರವಾಗಿ ಮಾತಾಡುವಂಥ ಒಂದು ಸ್ವಭಾವ. ಸೊ ನಮ್ಮ ಜಾತಿಯ ಸಮುದಾಯದ ಒಂದು ವ್ಯವಸ್ಥೆ ಏನಿದೆ, ನನಗೆ ಟ್ರಿಗ್ಗರ್ ಮಾಡಿದ್ದೇ ಪ್ರತಾಪ್ ಸಿಂಹರವರು. ಅವರ ಭಾಷಣದಲ್ಲಿ, ಚುನಾವಣೆ ಪ್ರಚಾರದಲ್ಲಿ ಲಕ್ಷ್ಮಣ ಯಾವ ಊರು ಒಕ್ಕಲಿಗವ, ಒಕ್ಕಲಿಗನೇ ಅಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಸರ್ಟಿಫಿಕೇಟ್ ಸಮೇತ ಬಂದು ಡಿಸ್ಪ್ಲೇ ಮಾಡಿದೆ. ನಾನು ಎಲ್ಲೂ ಜಾತಿ ಗುರುತಿಸ್ಕೊಂಡು ಹಣೆ ಮೇಲೆ ಬರ್ಕೊಂಡು ಕೆಲಸ ಮಾಡಿದ್ದೆ ಅಂತಲ್ಲ. ಹುಟ್ಟಿದಾಗ ನಾನು ಒಕ್ಕಲಿಗ, ಬೆಳೀತಾ ಬೆಳೀತಾ ನಾನು ವಿಶ್ವಮಾನವ, ಎಲ್ರಿಗೂ ಒಟ್ಟಾರೆ ಸೇರಿಸ್ಕೊಂಡು ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ. 1977 ನಂತರ ಅದೊಂದು ಕೊರಗಿತ್ತು, ಪರ್ಟಿಕ್ಯುಲರಾಗಿ ನಮ್ಮ ಒಕ್ಕಲಿಗ ಕಮ್ಯುನಿಟಿಗೆ. ತುಳಸಿದಾಸಪ್ಪ ಅಂತ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ದು. ಅದಾದಮೇಲೆ ಈಗ ಮತ್ತೆ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿರುವಂಥದ್ದು ನನಗೆ. ಅದು ಪ್ರಮುಖ ಕಾರಣಕರ್ತರು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ನಮ್ಮ ಹೈಕಮಾಂಡು, ಪ್ಲಸ್ ನಮ್ಮ ಭಾಗದ ಎಲ್ಲ MLAಗಳು, ಕಾರ್ಯಕರ್ತರು, ಅಧ್ಯಕ್ಷರುಗಳು. ಈ ಸರಿ ನೀವು ನಿಜವಾಗ್ಲೂ ಉಳಿಸ್ಕೊಬೇಕು ಅಂತಂದರೆ ಒಕ್ಕಲಿಗ ಸಮುದಾಯದಲ್ಲಿ ಒಂದು ಸೆಂಟಿಮೆಂಟ್ಸ್ ಇದೆ. ಲಾಸ್ಟ್ ಟೈಮ್ ಪ್ರತಾಪ್ ಸಿಂಹ ಗೆಲ್ಲುವಂಥದ್ದಕ್ಕೂ ಒಕ್ಕಲಿಗ ಸಮುದಾಯ ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು. ಎಲ್ಲ BJP ಒಕ್ಕಲಿಗರು ಓಟ್ ಹಾಕಿದ್ರು, JDS ಒಕ್ಕಲಿಗರು ಓಟ್ ಹಾಕಿದ್ರು, ಕಾಂಗ್ರೆಸ್ಸಲ್ಲಿರುವಂಥ ಒಕ್ಕಲಿಗರು ತಗೊಂಡು BJP ಸಂಸದ ಪ್ರತಾಪ್ ಸಿಂಹನಿಗೆ ಓಟ್ ಹಾಕೋದು. ಆ ಅಪ್ಲಿಕೇಶನ್ಸ್ ನನ್ನ ಮೇಲೆ ಮಾಡಬಾರ್ದು ನೀವು ಅಂತ ನಾನು ಈ ದೃಷ್ಟಿಕೋನದಿಂದ BJP ಬದಲಿಸಿರುವ ತಂತ್ರಗಾರಿಕೆ, ಅಂದರೆ ಪ್ರತಾಪ್ ಸಿಂಹ ಅವ್ರನ್ನ ಬಿಟ್ಟು ಯದುವೀರವರಿಗೆ ಟಿಕೆಟ್ ಕೊಟ್ಟಿರೋ ನೀವು ಹೇಳಿದ್ರಲ್ಲ, ಈ ದೃಷ್ಟಿಕೋನದಿಂದ ನಿಮ್ಗೆ ಇದು ಗೆಲುವಿಗೆ ಸಹಾಯನ ಅಥವಾ ಮೈನಸ್? ಯದುವೀರವ್ರು ಇಲ್ಲ, ನನಗೆ ನಾನು ಭಾಳ ಫ್ರಾಂಕಾಗಿ ಹೇಳಬೇಕು ಅಂದರೆ, ನಾನು ಭಾಳ ಪ್ರಯತ್ನಪಟ್ಟು ಟಿಕೆಟ್ ತಗೊಂಬಂದಿದ್ದು MP ಗೆ ನಿಲ್ಲೇಬೇಕು ಅನ್ನುವಂಥದ್ದು ಒಂದು ಹಠ ಬಂದಿದ್ದು ನನ್ನ ತಲೆಯಲ್ಲಿ. ಪ್ರತಾಪ್ ಸಿಂಹ ನಿಲ್ತಾರೆ ಅಂತ, ಪ್ರತಾಪ್ ಸಿಂಹನ ವಿರುದ್ಧ ಹೋರಾಟ ಮಾಡಬೇಕು, ಪ್ರತಾಪ್ ಸಿಂಹನ ಸೋಲಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನನ್ನ ಮೈಂಡಲ್ಲಿತ್ತು. ಅದನ್ನು ಆ ಆಧಾರದ ಮೇರೆಗೆ ನಮ್ಮ ಹೈಕಮಾಂಡು ಮತ್ತು ಸಿದ್ದರಾಮಯ್ಯ ಸಾಹೇಬರು ಪ್ರತಾಪ್ ಸಿಂಹ ಅವರಿಗೆ ಕರೆಕ್ಟಾಗಿ ಫೈಟ್ ಕೊಡುವಂಥದ್ದಕ್ಕೆ ಇವರು ಕರೆಕ್ಟಾದ ವ್ಯಕ್ತಿ ಅಂತ ಜನಸಾಮಾನ್ಯರು, ಮತದಾರರು ಅದೇ ಇತ್ತು. ಬೋತ್ ಆಫ್ ದಮ್ ಆರ್ ಗುಡ್ ಪ್ಲೇಯರ್ಸ್ ಅಂತ. ನೋಡೋಣ ಏನಾಗುತ್ತೆ. ಒಕ್ಕಲಿಗ ಒಂದು, ನಾವಿಬ್ಬರು ಮುಂಚೆಯಿಂದನೂ ನನಗೆ ಪ್ರತಾಪ್ ಸಿಂಹನ ವಿರುದ್ಧ ಏನಿಲ್ಲ, ವೈಯಕ್ತಿಕವಾಗಿ ನನಗೂ ಅವ್ರಿಗೇನಿಲ್ಲ. ದಾರಿಲಿ ಸಿಕ್ಕಿರು ಮಾತಾಡಿಸ್ತೀವಿ, ಕಾಫಿ ಕುಡಿತೀವಿ, ಇಬ್ಬರು ಒಟ್ಟಿಗೆ ಮಾತಾಡ್ಕೊಂಡು ಹೋಗ್ತೀವಿ. ರಾಜಕೀಯ ವಿಚಾರದಲ್ಲಿ ಕೆಲವು ಸುಳ್ಳುಗಳನ್ನು ಹೇಳುವಂಥ ವಿಚಾರದಲ್ಲಿ BJPಯವರ ವಿರುದ್ಧ ನಾನು ಅಂಕಿಅಂಶಗಳ ಮೂಲಕ ಜನಗಳು ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಅಷ್ಟೇ. ನಾನು ಕೇಳಿದ್ದಿಷ್ಟೇ, ಪ್ರತಾಪ್ ಸಿಂಹನ ಟಿಕೆಟ್ ಯಾಕೆ ತಪ್ಪಿಸಿದ್ರಿ? BJPಯವರು ಅದಕ್ಕೆ ಆನ್ಸರ್ ಕೊಡಬೇಕು. ಜನಸಾಮಾನ್ಯರು ಕೇಳ್ತಾವೆ, ನಾನು ಕೇಳ್ತೀನಿ. ಈ ಭಾಗದ ಈ ಕ್ಷೇತ್ರದ ಒಬ್ಬ ಮತದಾರನಾಗಿ ಟಿಕೆಟ್ ತಪ್ಪಿಸುವಂಥದ್ದಕ್ಕೆ ಏನಾದರೂ ಒಂದು ರೀಸನ್ ಬೇಕಲ್ವೇ? ವಯಸ್ಸಾಗಿತ್ತಾ? ಈ BJPನಲ್ಲಿ 75 ವರ್ಷ ಆದಮೇಲೆ ರಿಟೈರ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಏನಾದರೂ ಇದೆಯಾ? ಇಲ್ಲ ಭ್ರಷ್ಟಾಚಾರದಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರ ಪ್ರತಾಪ್ ಸಿಂಹ ಅವರು? ಇಲ್ಲ CD ವಿಡಿಯೋ ಅದು ಇದು ಏನಾದರೂ ಇತ್ತ ಅವ್ರ ಮೇಲೆ? ಏನು ಸಮಸ್ಯೆ ಏನು? ಒಕ್ಕಲಿಗ ಸಮುದಾಯಕ್ಕೆ ಸೇರುವಂಥ ವ್ಯಕ್ತಿ, ಲಾಸ್ಟ್ ಟೈಮ್ 1,39,000 ಹಂತದಲ್ಲಿ ಗೆದ್ದಿರುವಂಥ ವ್ಯಕ್ತಿ, ಕೆಲಸ ಮಾಡಿದ್ರೆ ಬಿಟ್ಟರು ಅದು ಆಮೇಲೆ. ಅವರಿಗೆ ನೀವು ಟಿಕೆಟ್ನ ಯಾಕೆ ತಪ್ಪಿಸಿದ್ರಿ? ಒಕ್ಕಲಿಗ ಸಮುದಾಯದ ಮುಖಂಡನಿಗೆ ಟಿಕೆಟ್ನ ಯಾಕೆ ಕೊಡಲಿಲ್ಲ ನೀವು? ಇಡೀ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ 3 ಜನ ಪ್ರಮುಖವರಿಗೆ ಟಿಕೆಟ್ನ ನೀವು ಕೊಡಲಿಲ್ಲ. ಸದಾನಂದ ಗೌಡರು ಕೊಡಲಿಲ್ಲ, CT ರವಿ ಕೊಡಲಿಲ್ಲ, ಶೋಭಾ ಕರ್ನಾಟಕ ತಗೊಂಡೋಗಿ ಅದು ಯಾವುದೋ ಇನ್ನೊಂದು ಕ್ಷೇತ್ರಕ್ಕೆ ಹಾಕಿದ್ರಿ, ಶಿಫ್ಟ್ ಮಾಡಿದ್ರಿ. ಮೈಸೂರಲ್ಲಿ ಪ್ರತಾಪ್ ಸಿಂಹನ ಕೊಡಲಿಲ್ಲ ಅಂತ ಜನಗಳು ಮಾತಾಡ್ತಾರೆ. ಅದಕ್ಕೆ ಉತ್ತರ ಕೊಡಿ. BJP ಆದರೆ ನೀವು ವಕ್ತಾರಾಗಿದ್ದ ಸಂದರ್ಭದಲ್ಲಿ ನೀವು ಈಗ ಏನು ಹೆಸರಿಸಿದ್ರಿ, ಅವರೆಲ್ಲರ ಐಡಿಯಾಲಜಿಕಲ್ ಆಲೋಚನೆಗಳೇನಿತ್ತು ಅದರ ವಿರುದ್ಧವೇ ನೀವು ಮಾತಾಡಿದ್ದು. ಈಗ ಅವ್ರಿಗೆ ಟಿಕೆಟ್ ತಪ್ಪಿದೆ ಅನ್ನೋ ಬೇಸರನ ತಮಗೆ, ಕಾಳಜಿನ? ಇಲ್ಲ 100ಕ್ಕೂ 100ರಷ್ಟು ಅವರಿಗೆ ಟಿಕೆಟ್ ಅವ್ರದ್ದು BJPಗೆ ಸೇರಿದ್ದದು. ಯಾರಿಗೆ ಬೇಕಾದ್ರೆ ಟಿಕೆಟ್ ಅವ್ರು ಕೊಡುವಂಥದ್ದು ಇರೋದು. CT ರವಿ ವಿರುದ್ಧ ನಾನು ಮಾತಾಡಿದ್ದೀನಿ. ಯಾಕೆಂದರೆ ಅವ್ರು ಕೆಲವು ಸುಳ್ಳು ಹೇಳಿಕೆ ಕೊಡುವಂಥದ್ದು ವಿಚಾರದಲ್ಲಿ ಅದನ್ನು ನಾನು ನಿಜ ಅಂಶವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಸದಾನಂದ ಗೌಡರ ವಿಚಾರವಾಗಿ ನಾನು ಯಾವತ್ತೂ ಏನು ಮಾತಾಡೋಕ್ಕಿಲ್ಲ. ಪ್ರತಾಪ್ ಸಿಂಹನ ವಿರುದ್ಧ ನಿರಂತರವಾಗಿ ನಾನು ಅವ್ರ ವಿರುದ್ಧ ಮಾತಾಡ್ತಾ ಇದ್ದೇನೆ. ನಾನು ಹೇಳಿದ್ನಲ್ಲ, ರಾಜಕೀಯವಾಗಿ ಅಷ್ಟೇ ನಾನು ಮಾತಾಡ್ತಿದ್ದೆ. ಅವ್ರು ಏನೇನು ಹೇಳಿಕೆಗಳು ಕೊಡ್ತಿದ್ದೋ ತಪ್ಪುಗಳನ್ನು ನಾನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದೆ ಹೊರತು ಇನ್ನೇನಿಲ್ಲ. ಅವರಿಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಜನಗಳು ಕೇಳ್ತಾವ್ರೆ. ಅವ್ರಿಗೆ ಟಿಕೆಟ್ ತಪ್ಪಿರೋದು ನಿಮಗೆ ಸಹಾಯ ಆಗುತ್ತೆ ಚುನಾವಣೆಯಲ್ಲಿ?
ಅಲ್ಲ, ಯಾವ ಅಭ್ಯರ್ಥಿ ನಿಂತಿದ್ರು ನಾನು ಚುನಾವಣೆ ಫೇಸ್ ಮಾಡ್ತಿದ್ದೆ. ಆದರೆ ಒಂದು ನಿಜಾಂಶವನ್ನು ನಾವು ಒಪ್ಕೊಬೇಕಾಗಿರೋದು ಏನಂದರೆ, ಬಿ ಜೆ ಪಿಯಿಂದ ಪ್ರತಾಪ್ ಸಿಂಹ ಅವ್ರು ನಿಂತು ನಾನು ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದೆ, ಸ್ಟ್ರೈಟ್ ಫೈಟ್ ಆದಾಗ ಒಂದೇ ಸಮುದಾಯಕ್ಕೆ ಸೇರಿದವ್ರು ನಾವು. ಆವಾಗ ಒಕ್ಕಲಿಗ ಸಮುದಾಯಕ್ಕೆ ಟೋಟಲಿ ಕನ್ಫ್ಯೂಷನ್ ಆಗೋದು, ವೋಟ್ ಡಿವೈಡ್ ಆಗುವಂಥ ಕೆಲಸ ಆಗ್ತಿತ್ತು. ಅವರು 60% ತಗೋತಿದ್ರು, ನಾನು 40% ತಗೋತಿದ್ನು, ಇಲ್ಲ ನಾನೇ 60 ತಗೊಂಡು ಅವ್ರಿಗೆ 40 ತಗೋತಾ ಇದ್ದೆ ನಾನು. ಬಟ್ ಒಕ್ಕಲಿಗರು ಒಟ್ಟು ಡೆಫಿನೆಟ್ಲಿ ಡಿವೈಡ್ ಆಗುವಂಥ ಕೆಲಸ ಆಗ್ತಿದೆ, ಸಮುದಾಯಕ್ಕೆ ಕನ್ಫ್ಯೂಷನ್ ಇರೋದು ಒಂದು. ಎರಡನೇದು, ಒಂದಷ್ಟು ಬಲಿಷ್ಠವಾಗಿದ್ದರು 10 ವರ್ಷದಿಂದ ಬಿ ಜೆ ಪಿ ಎಂ ಪಿ ಆಗಿ ಒಂದಷ್ಟು ಹಣಕಾಸಿನ ವ್ಯವಸ್ಥೆಯಲ್ಲಿ ಭಾಳ ಬಲಿಷ್ಠರಿದ್ದರು. ಈಗ ಯದುವೀರವರು ಕೊಟ್ಟಿದ್ದಾರೆ. ನಾವು ಯದುವೀರ ಬಗ್ಗೆ ಏನು ಮಾತಾಡಲ್ಲ. ಅವರು ರಾಜರ ದತ್ತುಪುತ್ರರು, ರಾಜರ ವಂಶಸ್ಥರೇನಲ್ಲ, ಅವರು ದತ್ತುಪುತ್ರರು, ಹೊರಗಿನವರು. ಪಾಪ ಅವರು ಅರಮನೆಯಲ್ಲಿರೋರು. ನಾನೊಂದು ಸಣ್ಣ ಮನೇಲಿದ್ದೀನಿ, ನಾನು ಬೀದಿಲಿ ಸಿಗ್ತೀನಿ, ಅವ್ರು ಅರಮನೆಯಲ್ಲಿ ಸಿಗ್ತಾರೆ. ಜನಗಳೇನಾದರೂ ಅವ್ರು ನೋಡಬೇಕು ಅಂದರೆ ಅರಮನೆಗೆ ₹100 ಟಿಕೆಟ್ ಇದೆ, ತಗೊಂಡು ಒಳಗಡೆ ಹೋಗುವಂಥ ವ್ಯವಸ್ಥೆ. ನನಗೆ ಎಲ್ಲಿ ಬೇಕಾದ್ರೂ ನಾನು ಸಿಗ್ತೀನಿ, ಎಲ್ಲಿ ಬೇಕಾದ್ರೂ ಓಡಾಡ್ತಿರ್ತೇನೆ, 24/7 ಓಡಾಡ್ತಿರ್ತೀನಿ. ಅದನ್ನು ಜನಗಳಿಗೆ ಬಿಟ್ಟಿದ್ದೀವಿ ನಾವು. ಅವ್ರು ಹೇಳ್ತಾ ಇದ್ದಾರೆ, ನಾನು ಜನರ ಮಧ್ಯೆ ಬರೋಕ್ಕೆ ತಯಾರಿದ್ದೀನಿ, 2047ಕ್ಕೆ ಭಾರತವನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಯೋದಕ್ಕೆ, ವಿಕಸಿತ ಭಾರತ ಮಾಡೋದಕ್ಕೆ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು. ನಮಗೆ ಅಂದರೆ ಈ ಮನೆತನ ಏನಿದೆ ಇದು ಅಭಿವೃದ್ಧಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯ ದೃಷ್ಟಿಯಿಂದ ಅಭಿವೃದ್ಧಿಯನ್ನು ಮಾಡ್ಕೊಂಡ್ಬಂದಿದ್ದು, ಅದೇ ಕಾರಣಕ್ಕಾಗಿ ಮೋದಿಯನ್ನು ಪ್ರಧಾನಿ ಮಾಡೋದೇ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ದುರಂತ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ದೊಡ್ಡ ದುರಂತ. ಜನಸಾಮಾನ್ಯರು ಮೈಸೂರು ಭಾಗದಲ್ಲಿ ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಲ್ವಡಿ ಕೃಷ್ಣರಾಜ ಒಡೆಯರವರು ಇಡೀ ಪ್ರಪಂಚಕ್ಕೆ ಮಾದರಿ ರಾಜರಾಗಿದ್ದರು, ಒಡೆಯರಾಗಿದ್ದರು. KRS ಡ್ಯಾಮ್ ಕಟ್ಟಿದ್ದವರು, ರಿಫಾರ್ಮ್ಸ್ನ ತಗೊಂಬಂದಿದ್ದವರು ಅವರು, ಜನಪ್ರತಿನಿಧಿ ಕಾಯ್ದೆ ತಗೊಂಬಂದವರು ಅವರು, ರಿಸರ್ವೇಷನ್ ತಗೊಂಬಂದರು. ರಿಸರ್ವೇಷನ್ ಸಂವಿಧಾನಕ್ಕಿಂತ ಮುಂಚೆ ರಿಸರ್ವೇಷನ್ ಬಂದು 1903ರಲ್ಲಿ. ಅವರು ಆ ರಿಸರ್ವೇಷನ್ ವಿರುದ್ಧ ಇರುವಂಥ ಒಂದು ಪಕ್ಷ, ಜನಪ್ರತಿನಿಧಿ ಕಾಯ್ದೆಗೆ ವಿರುದ್ಧ ಇರುವಂಥ ಪಕ್ಷ, ಜನಸಾಮಾನ್ಯರಲ್ಲಿ ಒಡೆದು ಆಳುವ ನೀತಿಯನ್ನು ಹೊಂದಿರುವಂಥ ಒಂದು ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರುವಂಥದ್ದೇ ಬೇಸರ ತಂದಿರುವಂಥ ಒಂದು ವ್ಯವಸ್ಥೆ. ಅವರು ನಿಜವಾಗಲೂ ರಾಜಕೀಯಕ್ಕೆ ಬರಬೇಕು ಅಂದಿದ್ದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಟಿಕೆಟ್ ಕೊಡ್ತಿದ್ದೆವು 100%. ಅದವರು ವೈಯಕ್ತಿಕ ಆಯ್ಕೆ ಅಲ್ಲಲ್ಲ ಹೇಳಿದ್ದು. ನಾವು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸ್ತೀವಿ ಅಂದರೆ, ಕೈಯನ್ನು ಬಲಪಡಿಸ್ಬಿಟ್ಟು ಜನಗಳನ್ನೆಲ್ಲ ಒಡೆದು ಆಳುವ ರೀತಿಯಲ್ಲಿ ಮತ್ತೆ ದೇಶನ ಇನ್ನೂ ಒಂದು ಈಗಾಗಲೇ 25-30 ವರ್ಷ ಹಿಂದಕ್ಕೆ ತಗೊಂಡು ಹೊರಟಾಗಿದ್ದಾರೆ. 2-3 ದೇಶವನ್ನು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಮುಸ್ಲಿಮ್ಸೇ ಬೇರೆ, ಹಿಂದೂಗಳೇ ಬೇರೆ, ಕ್ರಿಶ್ಚಿಯನ್ಸೇ ಬೇರೆ ಮಾಡಿಬಿಟ್ಟಿದ್ದಾರೆ. ಈಗ ಹಿಂದೂ ಒಳಗಡೆನೇ ದಲಿತರೇ ಬೇರೆ, ಇತರ ಕಮ್ಯುನಿಟಿಯವರೇ ಬೇರೆ ಅನ್ನೋ ರೀತಿಯಲ್ಲಿ ಮಾಡುವಂಥದ್ದಕ್ಕೆ, ಅವರ ಕೈಯನ್ನು ಬಲಪಡಿಸುವಂಥದ್ದಕ್ಕೆ ನೀವು ಆ ಪಕ್ಷದಲ್ಲಿ ನಿಂತಿದ್ದೀರಾ ಅನ್ನುವಂಥ ದಯಮಾಡಿ ಸ್ಪಷ್ಟೀಕರಣ ಕೊಡಿ. ಅಲ್ಲ, ಹಾಗಿದ್ರೆ ಕಳೆದ ಬಾರಿ ಹೇಗೆ 28ರಲ್ಲಿ 25+1 ಗೆದ್ರು? ಚುನಾವಣೆ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ತಮಗೆ ಗೊತ್ತಿದೆ. ತಾವು ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡಿದ್ದೀರಿ. ಪುಲ್ವಾಮಾ ಅಟ್ಯಾಕ್ ಆಗಲಿಲ್ಲ ನರೇಂದ್ರ ಮೋದಿಯವರು ಎಲ್ಲಿ ಗೆಲ್ತಿದ್ರು, ಪುಲ್ವಾಮಾ ಅಟ್ಯಾಕ್ ಹೆಂಗಾಯಿತು ಅನ್ನುವಂಥದ್ದು ಅವರ ಪಕ್ಷದಿಂದ ನೇಮಕ ಆಗಿದ್ದಂಥ ಗವರ್ನರ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಗವರ್ನರ್, ಆವತ್ತಿನ ದಿವಸ ಇದ್ದಂಥ ಗವರ್ನರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಮಲ್ಲಿಕ್ ಅವರು. ಏನಕ್ಕಾಯಿತು, ಹೆಂಗೆ ತಂದರು, ಏನು ಮಾಡಿದ್ರು, 57 kg RDXನ ಹೆಂಗೆ ಒಳಗಡೆ ತಗೊಂಬಂದು ಅವ್ರಿಗೆ ಉತ್ತರನೇ ಕೊಡಲಿಲ್ಲ. ಆಮೇಲೆ ಇನ್ಯಾವುದೋ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿ ಜನಗಳೆಲ್ಲ ದಿಕ್ಕು ತಪ್ಪಿಸಿ ಏನೇನೋ ಮಾಡಿದ್ರು. ಅದು ಈ ಸರಿ ನಡೆಯಲ್ಲ, ಜನಗಳಿಗೆ ಗೊತ್ತಾಗಿದೆ. ಸುಳ್ಳು ಎಷ್ಟು ದಿವಸ ಅಂತ ಹೇಳ್ತೀರಿ ನೀವು? ಸುಳ್ಳು ಸತ್ಯದ ಕವಚವನ್ನು ಹಾಕ್ಕೊಂಡು ಸುತ್ತಾ ಇದೆ, 10 ವರ್ಷದ ಸುತ್ತಾ ಇತ್ತು. ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ಇದು ಸುಳ್ಳು, ಒಳಗಡೆ ಇರುವಂಥದ್ದು ಸುಳ್ಳು, ಮೇಲ್ಗಡೆ ಕವಚ ಮಾತ್ರ ಸತ್ಯ ಅಂತ. ಅದು ಜನಗಳಿಗೆ ಗೊತ್ತಾಗುತ್ತೆ. 2024ರಲ್ಲಿ ತೋರಿಸ್ತಾರೆ. ಓಕೆ, ಆದರೆ ನಿಮ್ಮ ಬ್ಲಾಕ್ನ ಕೆಲವರಿಗೆ ಜೈಲ್ನಲ್ಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲ್ಗೆ ಹೋಗಿದ್ದಾರೆ. ಸದ್ಯಕ್ಕಂತೂ ಹೊರಗಡೆ ಬರೋ ಲಕ್ಷಣ ಕಾಣ್ತಿಲ್ಲ. ಅಲ್ಲಿ ಭಾಳಷ್ಟು ಜನ ಇದ್ದಾರೆ. ನಿಮ್ಮ ಅಕೌಂಟನ್ನು ಬ್ಲಾಕ್ ಮಾಡಲಾಗಿತ್ತು, ಆದರೆ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಇವೆಲ್ಲವೂ ನಿಮ್ಮನ್ನು ಚುನಾವಣೆಯಲ್ಲಿ ಹಿಮ್ಮೆಟ್ಟಿಸೋ ಕೆಲಸನ? ಹೌದು. ಏನು ಅನ್ಸುತ್ತೆ? ಇದು ನೇರವಾಗಿ ಓಪನ್ನಾಗಿ ಕಾಣ್ತಾ ಇದೆಯಲ್ಲ ಮೇಡಮ್. ನೀವು ನಿಮ್ಮನ್ನು ವೋಟ್ ಹಾಕೋಕ್ಕೆ ಒಳಗಡೆ ಬಿಡದೇ ರೀತಿಯಲ್ಲಿ ಗನ್ ಪಾಯಿಂಟಲ್ಲಿ ನಿಲ್ಸ್ಕೊಂಡಿರ್ಬೇಕಾದ್ರೆ ಜನಗಳಿಗೆ ಗೊತ್ತಾಗಲ್ವೇ? ಆ ರೀತಿ ಇಡೀ ದೇಶದ ವ್ಯವಸ್ಥೆಯನ್ನು ಅವ್ರು ಕಂಟ್ರೋಲ್ ತೊಗೊಂಡಿದ್ದಾರೆ. ಇಡಿ, IT, ಎಲೆಕ್ಷನ್ ಕಮಿಷನ್ನು ಮತ್ತು ಇತರೆ ಸಂಸ್ಥೆಗಳ ಮೂಲಕ ವಿರೋಧ ಪಕ್ಷದವ್ರಿಗೆ ಅವರ ಪ್ರಾಮಾಣಿಕವಾಗಿ ಡೆಮೋಕ್ರಸಿನಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಎದುರಿಸೋದಕ್ಕೆ ಬಿಡಲ್ಲ ಅಂದರೆ ಏನು ಅರ್ಥ ಇದು? ಅದರ ನಡುವೆ ನೀವು ಹೇಗೆ ಗೆಲ್ತೀರಿ ಅನ್ನೋ ನಾವು ಅಲ್ಲ, ಅದಕ್ಕೆ ಜನರಿಗೆ ಗೊತ್ತಾಗಿದೆ. ಜನರು 100% ಈ ಸರಿ ಇಂಡಿಯಾ ಒಕ್ಕೂಟವನ್ನು ಆಶೀರ್ವದಿಸ್ತಾರೆ. ಅದಿಲ್ಲ ಅಂದಿದ್ರೆ ಇದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ರು ಅವರು? ಈಗಲೇ 400 ಅಂತ ಅವರು ಹೇಳ್ಕೊಂತಿರ್ತಾವ್ರೆ. ಅವ್ರು ಕಂಟೆಸ್ಟ್ ಮಾಡಿರೋದೇ 453 ಸೀಟಿಗೆ. 453 ಸೀಟ್ ಪೈಕಿ 97 ಕ್ಷೇತ್ರಗಳಲ್ಲಿ ಅವರು 0, ಇನ್ಕ್ಲೂಡಿಂಗ್ ಸೌತ್ ಇಂಡಿಯಾ. ಕೇರಳದಲ್ಲಿ 21, ತಮಿಳುನಾಡಲ್ಲಿ 39, ಅದೇ ಥರ ಆಂಧ್ರ, ತೆಲಂಗಾಣ, ಕರ್ನಾಟಕ ಈ ಯಾವ ಕಾರಣಕ್ಕೂ ಸರಿ ಒಂದು ಸಿಂಗಲ್ ಡಿಜಿಟ್ ದಾಟಲ್ಲ.
ಅದನ್ನು ಸೇರಿಸ್ಕೊಂಡು 400 ಸೀಟು ಅಂತಾರೆ. ಹೆಂಗೆ ಬರುತ್ತೆ? 92 ಮೈನಸ್ ಮಾಡಿದ್ರೆ 320 ಸೀಟು ಅವ್ರಿಗೆ ಫೈಟ್ ಕೊಡುವಂಥದ್ದಕ್ಕೆ ಅವಕಾಶ ಇರೋದು. ಸೊ 400 ಅಂತ ತಿಳ್ಕೊಂತಾರೆ. ಅಂದರೆ EVM ಎಲ್ಲ ಪೂರ್ತಿ ಅವ್ರ ಪಾಕೆಟಲ್ಲಿದೆಯೇ? ಆ ಜನರಿಗೆ ಗೊತ್ತಾಗ್ತಾ ಇದೆ ಏನು ಸಮಸ್ಯೆ ಆಗಿದೆ 10 ವರ್ಷದಿಂದ ಅನ್ನುವಂಥದ್ದು ಜನರು ಅನುಭವಿಸ್ತಾ ಇದ್ದಾರೆ. ಆ ಅನುಭವಿಸ್ತಾ ಇರೋದ್ರೆ 100ಕ್ಕೆ 100ರಷ್ಟು ಈ ಸರಿ ಇಂಡಿಯಾ ಒಕ್ಕೂಟಕ್ಕೆ ದೇಶದಲ್ಲಿ ಅವಕಾಶ ಇರುತ್ತೆ. ಪರ್ಟಿಕ್ಯುಲರ್ ಕರ್ನಾಟಕದಲ್ಲಿ 22ರಿಂದ 25ವರೆಗೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ, ಇನ್ಕ್ಲೂಡಿಂಗ್ ಮೈಸೂರು ಲೋಕಸಭೆ ಮತ್ತು ಚಾಮರಾಜನಗರ ಲೋಕಸಭೆ. ಓಕೆ, ಇನ್ನು ನಿಮ್ಮ ಕ್ಷೇತ್ರದ ಪರ್ಟಿಕ್ಯುಲರ್ ಒಂದು ಕೊಡಗು ಬಗ್ಗೆ ನಾವು ಮಾತಾಡೋದಾದ್ರೆ, ಮಡಿಕೇರಿ ಮತ್ತು ಕೊಡಗು ಬಹಳ ವರ್ಷಗಳ ನಂತರ ಕಾಂಗ್ರೆಸ್ ತೆಕ್ಕೆಗೆ ಬಂದಿರೋದು. ನಿಮ್ಮದೇ ಶಾಸಕರಿದ್ದಾರೆ, ಅಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡಬೇಕಾಗಿದೆ. ಕಾಫಿ ಮತ್ತು ಪೆಪ್ಪರ್ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ, ಅವ್ರ ಸಮಸ್ಯೆಗಳಿದೆ. ಅಲ್ಲಿ ರೈಲ್ ಬರುತ್ತೆ ಅಂತ ಹೇಳಿದ್ರು, ಪ್ರತಾಪ್ ಸಿಂಹ ಅವರು ಬಂದಿಲ್ಲ. ಇವರ ಸಮಸ್ಯೆನ ಹೇಗೆ ಅಡ್ರೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮೈಸೂರು ಕೊಡಗಿನ ವಿಚಾರದಲ್ಲಿ ಒಂದಷ್ಟು ಪಟ್ಟಿ ಮಾಡಿದ್ದೀನಿ. ಏನೆಲ್ಲ ಆಶ್ವಾಸನೆ ಇವರು ಕೊಟ್ಟಿದ್ದರು BJPಯವರು, ಏನೆಲ್ಲ ಈಡೇರಿದೆ ಅಂತ ನಾನು ಒಂದು ಪಟ್ಟಿ ಮಾಡಿದ್ದೀನಿ. ಯಡಿಯೂರಪ್ಪನವರು ಈ ಸರಿ ಸುಮಾರು 4 ವರ್ಷಗಳ ಕಾಲ ಅವರೇ ಇದ್ದರು. ಒಂದು ಕ್ಷೇತ್ರ ಅಪ್ಪಚ್ಚು ರಂಜನ್ ಅವರು 25 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ MLA ಆಗಿದ್ದರು. KG ಬೋಪಯ್ಯನವರು 20 ವರ್ಷ ಇದ್ದರು. ಕೊಡಗಿಗೆ ₹1 ಯೋಜನೆ ತಗೊಂಬಂದಿಲ್ಲ ಅವರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರಿಗೆ ಭಾರತ ರತ್ನ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಚುನಾವಣೆ ಸಂದರ್ಭದಲ್ಲಿ, ತರಲಿಲ್ಲ. ಕಸ್ತೂರಿ ರಂಗನ್ ಮತ್ತು ಗಡ್ಗಿಲ್ ರಿಪೋರ್ಟ್ ಆದ ಪ್ರತಿಯೊಂದು ಚುನಾವಣೆಯಲ್ಲಿ ಅಲ್ಲಿನ MLAಗಳು ಅದನ್ನು ಮುಂದಿಟ್ಕೊಂಡು ಜನಗಳ ಮತವನ್ನು ಪಡೆಯುವಂಥ ಕೆಲಸವನ್ನು ಮಾಡಲಿಲ್ಲ. ಟೂರಿಸಂ ಪ್ರಾಧಿಕಾರ ಮಾಡ್ತೀವಿ ಪ್ರತ್ಯೇಕವಾಗಿ ಕೊಡಗಿಗೆ ಅಂತ ಹೇಳಿದರು, ಮಾಡಲಿಲ್ಲ. ಆಮೇಲೆ ಕಾಫಿ ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ಕೊಡುವಂಥದ್ದಕ್ಕೆ ಘೋಷಣೆ ಮಾಡಿ ಜನಗಳು ಅದಕ್ಕೆ ಬೇಸರತ್ತು ಕೇಳದೆ ಬಿಟ್ಬಿಟ್ರು. ಆಮೇಲೆ ಕೊಡವ ಲ್ಯಾಂಗ್ವೇಜ್ನ 8th ಶೆಡ್ಯೂಲಲ್ಲಿ ಸೇರಿಸ್ತೀವಿ ಅಂತ ಹೇಳ್ಕೊಂಡಿದ್ರು. ಎಲ್ಲಿ ಸೇರಿಸಿದ್ರು? ಇದೇ ಸೇಮ್ ಪ್ರತಾಪ್ ಸಿಂಹನೇ ಕೊಟ್ಟಂಥ ಆಶ್ವಾಸನೆ, ಏನೂ ಮಾಡಲಿಲ್ಲ. ಆಮೇಲೆ ಟೂರಿಸಮ್ಗೆ ಇಡೀ ಇಂಟರ್ನ್ಯಾಷನಲ್ಲಿ ಕೊಡಗನ್ನು ನಾವು ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂತ ನರೇಂದ್ರ ಮೋದಿಯವರು 2019 ಬಂದು ಮೈಸೂರಲ್ಲಿ ಭಾಷಣ ಮಾಡಿದರು. 2014 ಭಾಷಣ ಮಾಡೋಕ್ಕೆ ಬಂದಾಗ ನರೇಂದ್ರ ಮೋದಿಯವರು ಮೈಸೂರನ್ನು ಪ್ಯಾರಿಸ್ ಮಾಡ್ತೀವಿ ಅಂತ ಹೇಳಿದರು. ಏನು ಮಾಡಿದ್ರು ಅನ್ನುವಂಥದ್ದು ಅರ್ಥ ಆಗ್ತಾಯಿಲ್ಲ. ಅದೇನೋ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದರು, ರೈಲನ್ನು ಬಿಡ್ತಲೇ ಅವರೇ ಕುಶಾಲ್ನವರೆಗೂ ರೈಲ್ ತತ್ತೀವಿ ಅಂತ ಹೇಳ್ಕೊಂಡು ತಿರುಗಾಡುವಂಥದ್ದು ಏನೂ ಮಾಡಿಲ್ಲ ಕೊಡಗಿಗೆ. ಕೊಡಗು ಭಾವನಾತ್ಮಕವಾಗಿರುವಂಥ ಒಂದು ಪ್ರದೇಶ. ಜನಗಳು ಆ ಭಾವನಾತ್ಮಕವನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಕೋಮು ಘರ್ಷಣೆಯನ್ನು ತಗೊಂಬಂದು ಜನಗಳನ್ನು ದಿಕ್ಕು ತಪ್ಪಿಸಿ ಗೆಲ್ಲುವಂಥ ಕೆಲಸ ಮಾಡ್ತಿದ್ರು. ಈಗ ನಮ್ಮಲ್ಲಿ ಗೆದ್ದಿರುವಂಥ MLAಗಳು ದಯಮಾಡಿ, ನಾನು ವಾರ್ತಾ ಭಾರತಿಗೆ ಅಪ್ರಿಷಿಯೇಟ್ ಮಾಡ್ತೀನಿ, ನನಗೆ ಇಂಟರ್ವ್ಯೂ ಮಾಡ್ತಾಯಿದ್ದೀರಿ, ನಮ್ಮ ಬಗ್ಗೆ ನೀವು ಪ್ರಚಾರ ಮಾಡ್ತಾಯಿದ್ದೀರಿ, ಇನ್ನೇನೋ ಹೇಳ್ತಾಯಿದ್ದೀರಿ ಅಂತ ಅಲ್ಲ. ನಾನು ಪ್ರಾಮಾಣಿಕವಾಗಿ ದೇಶದಲ್ಲಿ ಯಾವುದಾದ್ರೂ ಪ್ರಾಮಾಣಿಕವಾಗಿ ಚಾನಲ್ ಇದ್ದರೆ, ಯಾರಿಗೂ ಒಂದು ಕಡೆ ನಮ್ಮನ್ನು ಬೈದಿದ್ದೀರಿ, ಕಾಂಗ್ರೆಸ್ ಪಕ್ಷವನ್ನು ಬೈದಿದ್ದೀರಿ ನೀವು, ಅದು ಯಾವುದಾದ್ರು ಇದ್ದರೆ ಇಂಥ ಚಾನಲ್ಗಳು ಏನೋ ಒಂದು 10 ಇರ್ಬೋದು ಅಷ್ಟೇ ದೇಶದಲ್ಲಿ, ಇನ್ನೆಲ್ಲ ಒಂದು ಕಡೆ ಇದ್ದಾವೆ. ಅದು ಇಂಥ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆಯಲ್ಲಿ ಗನ್ ಪಾಯಿಂಟಲ್ಲಿ ಎದುರಿಸ್ತಾ ಇರುವಂಥ ಒಂದು ವ್ಯವಸ್ಥೆನಲ್ಲೂ ಕೂಡ ನಿಮ್ಮ ಚಾನಲ್ಲು ಮತ್ತು ನಿಮ್ಮ ಪತ್ರಿಕೆ ಸಸ್ಟೈನ್ ಆಗ್ತಾಯಿದೆ ಅಂದರೆ ಇನ್ನೂ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಎಲ್ಲೋ ಒಂದು ಕಡೆ ಉಸಿರು ಆಡ್ತಾ ಇದೆ ಅಂತ. ಆ ಉಸಿರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ಬೇಕಾಗುತ್ತೆ, ಅದು ಕೊಡುವಂಥ ಕೆಲಸವನ್ನು ಜನರೇ ಮಾಡ್ತಾರೆ. ಓಕೆ, ಈಗ ನೀವು ಅದನ್ನು ಕೋಮು ಸಂಘರ್ಷ ಅಂತ ನೀವು ಒಂದು ಪದ ತೆಗೆದ್ರಿ. ಕೊಡಗು ಮತ್ತು ಮಡಿಕೇರಿ ಇದೊಂದು ಧ್ರುವೀಕರಣಕ್ಕೆ ಒಳಗಾದ ಪ್ರದೇಶ ಅಂತಲೇ ನಾವು ಕೆಲವು ವರ್ಷಗಳಿಂದ ಗುರುತಿಸಿದ್ವಿ. ಮೈಸೂರು ಕೆಲ ಭಾಗ ಕೂಡ ಹಾಗೆ ಇದೆ. ಅದರ ಪರಿಣಾಮ ನೇರವಾಗಿ ಚುನಾವಣೆ ಮತ್ತು ಫಲಿತಾಂಶದ ಮೇಲೆ ಆಗ್ತಾ ಇತ್ತು. ಈ ಬಾರಿ ಆ ಧ್ರುವೀಕರಣ ರಾಜಕೀಯಕ್ಕೆ ಜನ ಮಣೆ ಹಾಕೋದಿಲ್ಲ ಅಂತ ಅನ್ಸುತ್ತಾ? ಅಭಿವೃದ್ಧಿ ರಾಜಕಾರಣದ ಕಡೆಗೆ ಹೋಗ್ತಾರಾ? ಏನು ಅನ್ಸುತ್ತೆ ನಮಗೆ? ನಾನು ಏನೋ ಚುನಾವಣೆ ಬರ್ತಾ ಇದೆ, ಚುನಾವಣೆ ನಿಂತೀನಿ ಅಂತ ಹೇಳ್ತಾ ಇಲ್ಲ. ನಾನು ಪೊನ್ನಣ್ಣ ಅವ್ರ ಜೊತೆ 3 ದಿವಸ ಅವ್ರ ಜೊತೆ ಹೋಗಿದ್ದೆ. ಎಲ್ಲ ಪಂಚಾಯತಿಗಳು ಕರ್ಕೊಂಡೋಗಿದ್ದೆ. 60 ಪಂಚಾಯತಿ ಇದ್ದಾವೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಮಂತರ್ಗೌಡರು, ಅವ್ರದ್ದು 55 ಪಂಚಾಯತಿಗಳು ಬರ್ತವೆ. ಅವ್ರ ಜೊತೇಲಿ ಹೋಗಿದ್ದೀನಿ ನಾನು. ಇಬ್ಬರೂ ಬರೀ 8 ತಿಂಗಳಿಗೆ 350 ಕೋಟಿ ತಗೊಂಬಂದವ್ರು. ಕೆಲಸಗಳು ಮಾಡಿರುವಂಥದ್ದು ಕಾಣ್ತಾ ಇದೆ, ಸುಮ್ಮನೆ ಏನು ಸ್ಯಾಂಕ್ಷನ್ ಆಗಿರುವಂಥದ್ದಲ್ಲ. 25 ವರ್ಷದಿಂದ ಆಗದೇ ಇರುವಂಥ ಕೆಲಸಗಳನ್ನು ಈಗ ಮಾಡಿ ತೋರಿಸ್ತಾ ಇದ್ದಾರೆ ಅವರು. ಬರೀ ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆ ತಗೊಂಬಂದು ಭಾಷಣ ಮಾಡಿ ಜನಗಳ ಹತ್ರ ಓಟ್ ಕೇಳುವಂಥದ್ದು ಅಲ್ಲ. ಈಗ ನೀವು ಗ್ರೌಂಡ್ ರಿಯಾಲಿಟಿಯಲ್ಲಿ ಕೆಲಸ ನೋಡ್ಬೋದು, ಏನು ನಡೀತಾ ಇದೆ ಅನ್ನುವಂಥದ್ದು ನೋಡ್ಬೋದು. 10 ತಿಂಗಳಿಂದ ಎಲ್ಲಾದರೂ ಯಾವತ್ತಾರು ಒಂದು ಕೋಮು ಗಲಭೆ ಆಗಿದೆಯೇ? ಹಾಗಾದರೆ ಅಲ್ಲಿರೋ ಮುಸ್ಲಿಮ್ಸು ಜನಸಾಮಾನ್ಯರಲ್ವೇ? ಕೊಡಗದವರಲ್ವೇ? ಇಡೀ ದೇಶದಲ್ಲಿರುವಂಥ ಮುಸ್ಲಿಮ್ಸು ಈ ಭಾರತ ಮಾತೆಯ ಮಕ್ಕಳಲ್ವೇ? ನೀವು BJP ಬಂದರೆ ಯಾವುದೋ ಸಣ್ಣ ವಿಚಾರನ ಯಾರೋ ಒಬ್ಬ ಹಿಂದೂ ಸತ್ತೋದ ಅಂತ ಇಟ್ಕೊಳ್ಳಿ, ಅದನ್ನು ಮುಸ್ಲಿಮ್ಸ್ ಹೊಡೆದ ಅಂತ ಅದನ್ನು ಬಿಂಬಿಸುವಂಥದ್ದು, ಕನೆಕ್ಷನ್ ಕೊಡುವಂಥದ್ದು, ಇನ್ನೇನೋ ಮಾಡುವಂಥದ್ದು, ಮುಸ್ಲಿಮ್ಸ್ ಏರಿಯಾಗಳಿಗೆ ಹೋಗಿ ಹನುಮ ಚಾಲಿಸ ಅನ್ನೋದು, ಆಮೇಲೆ ಇನ್ನೇನೋ ಮಾಡೋದು. ಆ ಹುಣಸೂರು ಅಂಥೋ ಒಂದು ಒಳ್ಳೆ
ತಾಲೂಕು ಅರಸೋರು ಇದ್ದಂಥ ಹುಟ್ಟಿದಂಥ ತಾಲೂಕು, ಮುಖ್ಯಮಂತ್ರಿಗಳಾಗಿದ್ದಂಥ ತಾಲೂಕಿನ ಹನುಮ ಜಯಂತಿ ಅಂತ ಶುರು ಮಾಡಿ ಒಂದು 4-5 ಜನ ಕೊಂದಾಕ್ಬಿಟ್ರು ಇವರು BJPಯವರೇ. ಇವರೇ ಹೊಡೆದ್ಬಿಡೋದು, ತಗೊಂಡೋಗಿ ಮುಸ್ಲಿಮ್ಸ್ ಗಂಟಾಕಿ ಬಿಟ್ಬಿಡೋದು. ಈ ಥರ ಮಾಡುವಂಥ ಕೆಲಸ ನಡೀತಾ ಇತ್ತು. ಈಗ ನಡೀತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ 10 ತಿಂಗಳಿಂದ? ನಿಮ್ಮ ಇದೇ ಮಾತನ್ನ ಮುಸ್ಲಿಂ ಅಪೀಸ್ಮೆಂಟ್ ಅಂತ BJP ಅವರು ಹೇಳ್ತಾರೆ. ಅಲ್ಲ, ಇದನ್ನು ಅಪೀಸ್ಮೆಂಟ್ ಹೆಂಗಾಗುತ್ತೆ ಮೇಡಮ್? ಮುಸ್ಲಿಮ್ಸ್ ಆರ್ ಆಲ್ಸೋ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ದೇ ಆರ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್. ದೇ ಆರ್ ದಿ ಸನ್ಸ್ ಆಫ್ ದಿ ಸಾಯಿಲ್. ವಿ ಆರ್ ಆಲ್ಸೋ ಸನ್ಸ್ ಆಫ್ ದಿ 142 ಕೋಟಿ ಜನಸಂಖ್ಯೆಯು ಭಾರತ ಮಾತೆಯ ಮಕ್ಕಳು. ನೀವು ಅವ್ರನ್ನ ವಿಂಗಡಿಸುವಂಥದ್ದು, ಅವ್ರನ್ನ ಬೇರೆ ದೇಶದಿಂದ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಪರಿಗಣಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಒಬ್ಬ ಚುನಾವಣೆ ಅಭ್ಯರ್ಥಿಯಾಗಿ ಕೇಳ್ತಾ ಇದ್ದೀನಿ. ಅಪೀಸ್ಮೆಂಟ್ ಅಲ್ಲ ಇದು. ನಾನು ಐ ಆಮ್ ಆಸ್ಕಿಂಗ್ ಯು ದ ಕ್ವಶನ್, ವಾಟ್ ಇಸ್ ಯಾವನ ಒಬ್ಬ ಮುಸ್ಲಿಂ ಯುವಕ ಇಲ್ಲ ಹಿಂದೂ ಯುವಕ ತಪ್ಪು ಮಾಡಿದ್ದಾನೆ ಇಡೀ ಎಂಟೈರ್ ಸಮುದಾಯಕ್ಕೆ ಬಳಿಯುವಂಥದ್ದು ಇದೆಯಲ್ಲ, ಅದು ಎಷ್ಟು ಸರಿ? ಅಂದ್ರೆ ಅಪರಾಧವನ್ನು ಅಪರಾಧ ನೋಡದೆ ಸಮುದಾಯದ ಜೊತೆಗೆ ಜೋಡಿಸಿ ಅದನ್ನ ಪ್ರತಿಯೊಂದಕ್ಕೂ ಸಮುದಾಯದ ಜೊತೆ ಜೋಡಿಸುವಂಥ ಕೆಲಸವನ್ನು ಮಾಡ್ತಿರಲ್ಲ, ಅದು ಬೇಸರ ತರುವಂಥ ಒಂದು ವ್ಯವಸ್ಥೆ. 2023 ಚುನಾವಣೆ, ಅದಕ್ಕೆ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಸಮುದಾಯಕ್ಕೆ ಏನೆಲ್ಲ ತೊಂದರೆ ಕೊಟ್ಟಿರೋರು. ನಾವು ಅವ್ರ ಬಗ್ಗೆ ಮಾತಾಡೋದು ಸಾಕು, ನಮ್ಮನ್ನು ಆ ಕಡೆ ತಿರುಗಿಸುವಂಥ ಕೆಲಸವನ್ನು ಮಾಡಿಬಿಟ್ರು. ನಾವು ಸುಮ್ಮನೆ ಇದ್ದೋ, ಜನಗಳಿಗೆ ಅರ್ಥ ಆಯಿತು. ಅವರು ಆ ಜಾತ್ರೆಗಳಲ್ಲಿ ಮುಸ್ಲಿಮ್ಸ್ನವ್ರ ಅಂಗಡಿ ಇಟ್ಕೊಳಕ್ಕೆ ಬಿಡಲಿಲ್ವಲ್ಲ, ನೀವು ಓಡಿಸ್ಬಿಟ್ರಿ. ಅಂಗಡಿ ಮಾರೋನ ಒಬ್ಬ ಮುದುಕನ್ನ ಆ ಕಲ್ಲಂಗಡಿಗಳೆಲ್ಲ ಪೀಸ್ ಮಾಡಿ ತುಳಿದು ಅವನ್ನ ಆಚೆ ಓಡಿಸ್ಬಿಟ್ರಿ. ಆಜಾನ್ ಕೂಗಂಗಿಲ್ಲ ಅಂತೀರಿ, ಅದ್ಯಾವುದೋ ಹಲಾಲ್ ಕಟ್ ಮಾಡಿದ್ದ ಮಾಂಸ ತಿನ್ನಂಗಿಲ್ಲ ಅಂತ ಮಾಡ್ತೀರಿ. ಮುಸ್ಲಿಮ್ಸ್ ಅಂಗಡಿ ಇಟ್ಟಿದ್ದ ವಸ್ತುಗಳನ್ನ ಖರೀದಿಸಬಾರ್ದು ಅಂತ ನಿಮ್ಮ ಈ ಸೋಕಾಲ್ಡ್ ನಿಮ್ಮ ಸಂಘಟನೆಗಳವೆಲ್ಲ, ಆ ಸಂಘಟನೆ ಮೂಲಕ ಕೆಲಸ ಮಾಡಿಸುವಂಥದ್ದು ಮಾಡಿದ್ರಿ. ಇವಾಗ ಆ ಸಂಘಟನೆಗಳೆಲ್ಲ ಬಂದ್ ಮಾಡಲಿ ಮತ್ತೆ ನೋಡೋಣ ಸರ್. ಅದು ಯಾವಾಗ ಏನು ಮಾಡಿದ್ರು ಅವರು, ಇವ್ರಿಗೆಲ್ಲ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದ್ರಲ್ಲ, ಈಗ ಮಾಡಲಿ. ಓಕೆ, ಇನ್ನು ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಇರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ನೀವಿದ್ದೀರಿ, 2ರಲ್ಲಿ JDS ಇದ್ದಾರೆ, 1ರಲ್ಲಿ BJP ಅವರು ಇದ್ದಾರೆ, 3 ಅವರ ಕಡೆಗಿದೆ. ಮತ್ತು ಇದೊಂದು ದೇಶದ ವಿಚಾರಗಳನ್ನು ಇಟ್ಟುಕೊಂಡು ಚುನಾವಣೆ ಆಗಿರೋದ್ರಿಂದ ಆ 2 ಕ್ಷೇತ್ರಗಳು, ಆ 2+1 3 ಕ್ಷೇತ್ರಗಳು ಏನು ಅನ್ಸುತ್ತೆ ನಿಮಗೆ? ಆ ಕ್ಷೇತ್ರದ ಜನವು ನಿಮ್ಮನ್ನು ಬೆಂಬಲಿಸ್ತಾರೆ ಅಂತ ಅನ್ಸುತ್ತೆ? ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ದೇಶದ ಹಿತವನ್ನೇ ಇಟ್ಕೊಂಡು ಚುನಾವಣೆ ನಡೀತಾ ಇರೋದ್ರಿಂದ ಅಂದರೆ ಏನರ್ಥ? ಅಂದರೆ ಸಾಮಾನ್ಯವಾಗಿ ಹೆಂಗೆ ಬಿಂಬಿಸ್ತಾರೆ ಅಂತಂದರೆ, ವಿಧಾನಸಭೆ ಚುನಾವಣೆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಈಗ ದೇಶಕ್ಕೊಂದು ನಾಯಕತ್ವ ಬೇಕು, ನರೇಂದ್ರ ಮೋದಿನೇ ಬೇಕು. ಆ ಕಾರಣಕ್ಕಾಗಿ ನರೇಂದ್ರ ಮೋದಿಯವರ ಬಲಪಡಿಸೋದಕ್ಕಾಗಿ ಓಟ್ ಹಾಕಬೇಕು. ಇನ್ನು ಜನರ ನರೇಂದ್ರ ಮೋದಿನೇ ಬೇಕು ಅಂತ ಹೇಳುವಂಥ ಭಜನೆ ಮಾಡುವಂಥವ್ರು ಇದ್ದಾರಲ್ಲ, ಅವ್ರು ಬೇರೆ ಎಲ್ಲರೂ ಇಡೀ ದೇಶಾದ್ಯಂತ ಎಲ್ಲರೂ ನರೇಂದ್ರ ಮೋದಿ ಬೇಕು ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಟೋಟಲ್ ಪರ್ಸೆಂಟೇಜ್ ಆಫ್ ವೋಟ್ ತಗೊಂಡಿರೋದು ಎಷ್ಟವರು? ಎಷ್ಟು ವಾಟ್ ದ ಪರ್ಸೆಂಟೇಜ್ ಆಫ್ ವೋಟ್ ಸೆಕ್ಯೂರ್ಡ್ ಬಿಫೋರ್ ಲಾಸ್ಟ್ ಟೈಮ್? ವಾಟ್ ದ ಟೋಟಲ್ ಪರ್ಸೆಂಟೇಜ್ ಆಫ್ ವೋಟ್ ಸೆಕ್ಯೂರ್ಡ್ ಅನ್ನುವಂಥದ್ದು ಬೇಕಲ್ಲ. ಇಡೀ 100ಕ್ಕೆ 100 ಜನನೂ ನರೇಂದ್ರ ಮೋದಿನೇ ಬೇಕು ಅಂತ ಏನು ಭಯಪಡ್ಕೊತಾ ಇದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವ್ರ ಕೊಡುಗೆ ಏನು? ದೇಶವನ್ನು ಇವರು ಬಿಟ್ಟರೆ ಬೇರೆ ಯಾರೂ ಕಾಪಾಡಲ್ಲ ಅಂತ ಏನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ. 1947 ನಂತರ ಇಲ್ಲಿವರೆಗೂ ಕಾಪಾಡಿದ್ಯಾರು? 2014ವರೆಗೂ ಕಾಪಾಡಿದ್ಯಾರು? ಸುಮಾರು 3800 ಸ್ಕ್ವೇರ್ ಕಿಲೋಮೀಟರ್ ಏರಿಯಾನ ಚೈನಾ ಬಂದು ಆಕ್ಯುಪೈ ಮಾಡಿಕೊಂಡು ಅಲ್ಲಲ್ಲೇ ಆ್ಯಂಬ್ಲೆಟ್ಸ್ ಅಂದರೆ ವಿಲೇಜ್ಗಳು ನಿರ್ಮಾಣ ಮಾಡಿದ್ದಾರೆ. ಅದ್ರ ಬಗ್ಗೆ ಕೇಳಿರೆಲ್ಲ ಸುಳ್ಳು ಹೇಳ್ತಾರಲ್ಲ ಮಾಹಿತಿ. ಆ ಕಡೆಯಿಂದ ಅರುಣಾಚಲ್ ಪ್ರದೇಶ ನಂದು ಅಂತ ಬೋರ್ಡ್ ಹಾಕ್ಕೊಂಡವ್ರು ಅವರು. ಎಲ್ಲಿ ದೇಶಕ್ಕೆ ಸೆಕ್ಯೂರಿಟಿ ಇವ್ರಿಗೆಲ್ಲ ಈ ಥರ ಹೇಳ್ಕೊಂಡು ಸುಳ್ಳೇ ಅವ್ರ ಮನೆದೇವರು, ಸುಳ್ಳು ಬಿಟ್ಟರೆ ಬೇರೆ ಏನು ಹೇಳಲ್ಲ ಅವರು. ಯಾಕೆ ಜನರಿಗೆ ಸುಳ್ಳು ಅತ್ಯಾಪ್ತ ಅಂತ ಅನ್ಸುತ್ತೆ? ನಮ್ಮಲ್ಲಿ ಒಂಥರ ಭಾವನಾತ್ಮಕ ಜೀವಿಗಳು ಮೇಡಮ್, ನಮ್ಮ ದೇಶದ ಜನಗಳು. ಅವ್ರಿಗೆ ಅರ್ಥ ಆಗೋಷ್ಟೊತ್ತಿಗೆ ಹೊರಟಾಗಿರುತ್ತೆ. ಲಾಜಿಕ್ಕಿಂತ ಮ್ಯಾಜಿಕ್ ಇಷ್ಟ, ಅದೇ ದುರಂತ. ಅದು ಕಂಟಿನ್ಯೂ ಆಗುತ್ತೆ ಈ ಚುನಾವಣೆಯಲ್ಲಿ. ಬ್ರೇಕ್ ಆಗುತ್ತೆ. ಗೊತ್ತಾಗೋಗಿದೆಯಲ್ಲ ಜನಗಳಿಗೆ, ಉದ್ಯೋಗ ಇಲ್ಲ, ನಿರುದ್ಯೋಗ ಇದೆ, ಬೆಲೆ ಏರಿಕೆ ಜಾಸ್ತಿ ಇದೆ, ಆಮೇಲೆ ಪೆಟ್ರೋಲ್ ಬೇರೆ, ಈ ಮನುಷ್ಯ ಬದುಕಕ್ಕೆ ಆಗದೆ ಇರೋವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಕೂತವ್ರೆ. ಯುವಕರಿಗೆಲ್ಲ ಸುಮ್ಮನೆ ಮೊಬೈಲಲ್ಲಿ ಒಂದಷ್ಟು ಇಂಟರ್ನೆಟ್ ಫ್ರೀ ಮಾಡಿಕೊಟ್ಬಿಟ್ಟು 24 ಅವರ್ಸು ಮೊಬೈಲಲ್ಲಿ ಅವರು ಇಂಬೈಡ್ ಆಗ್ಬಿಟ್ಟವ್ರೆ. ಬರೀ ಮೊಬೈಲ್ ನೋಡ್ಕೊಂಡು ಕೂತವ್ರೆ ಅಷ್ಟೇ. ಅವ್ರನ್ನ ಮೂರ್ಖರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಜನಗಳಿಗೆ ಸಂಪೂರ್ಣವಾಗಿ ಗೊತ್ತಾಗಿದೆ. ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ವರ್ಕ್ ಆಗ್ತವೆ, ದೇಶದಲ್ಲಿ ಕೊಡುವಂಥ ಗ್ಯಾರಂಟಿ ಸ್ಕೀಮ್ಗಳು ವರ್ಕ್ ಆಗ್ತಾ ಇದ್ದಾವೆ. ರಾಹುಲ್ ಗಾಂಧಿಯವರ ವ್ಯಕ್ತಿತ್ವ ಇಂಪ್ರೂವ್ ಆಗಿದೆ, ಭಾಳ ದೊಡ್ಡ ಮಟ್ಟದಲ್ಲಿ ಅವರೊಬ್ಬ ಲೀಡರ್ ಅಂತ ಪರಿಗಣಿಸುವಂಥ ಕೆಲಸವನ್ನು ಮಾಡಿದ್ರು. ಯಾಕೆಂದರೆ ಅವ್ರನ್ನ ಬಫೂನ್ ಅಂತ ಬಿಂಬಿಸುವಂಥ ಕೆಲಸವನ್ನು ನಿರಂತರವಾಗಿ BJP ಅವ್ರು ಏನು ಮಾಡಿದ್ರು, ಅದು ಈಗ ವರ್ಕ್ ಆಗಲ್ಲ. ಓಕೆ. ಈಗ ನಾವು ಆಗಲೇ ನನ್ನ ಪ್ರಶ್ನೆ ಏನಾಗಿತ್ತು ಅಂದರೆ, ಇಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಹಾಗೆ ನೋಡ್ಕೋದ್ರೆ ಯದುವರವರು BJP ಚಿಹ್ನೆಯಿಂದ ನಿಂತರು, ಅವರ ಓಟು ಕೂಡ ಶಿಫ್ಟ್ ಆದರೆ ಆ ಲೆಕ್ಕಾಚಾರ ಹೇಗಿರುತ್ತೆ ಲಕ್ಷ್ಮಣ? ಆಟೋಮೆಟಿಕಲಿ ನೋಡಿ, ಲಾಸ್ಟ್ ಟೈಮು ಈ ಭಾಗದಲ್ಲಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ JDS ವೋಟ್ ತಗೊಂಡೋ ಶೇರು 17%, ಇವರು 28% ಏನೋ ತೊಗೊಂಡಿದ್ದಾರೆ BJPಯವರು. ನಾವು 49% ಪ್ಲಸ್ ಈ SDP ಏನವರು 3%, ಕ್ರಿಶ್ಚಿಯನ್ಸು ಮತ್ತು ಇತರ ಸಮುದಾಯದವರೆಲ್ಲ
ಇತರೆ ಇಂಡಿಪೆಂಡೆನ್ಸು ಅವರೆಲ್ಲ ಸೇರ್ಕೊಂಡ್ರೆ ಅವರೊಂದು 3% ತಗೊಂಡ್ರೆ ಒಟ್ಟು 56% ನೀವು ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಲಾಸ್ಟ್ 2023 ಅಸೆಂಬ್ಲಿ ಹೌದು ಚುನಾವಣೆಯಲ್ಲಿ ಹ್ಮ್. ಅವರಿಬ್ಬರದ್ದು ಕೂಡಿದ್ರೆ 43-42% ಬರುತ್ತೆ. ಈ ಮ್ಯಾಥಮೆಟಿಕಲ್ ಫಿಗರ್ನ ತಗೊಂಡೋಗಿ ಅಲ್ಲಿ ಆ್ಯಡ್ ಮಾಡ್ದಂಗೆ ಅಲ್ಲ. 17% JDS ವೋಟ್ ಏನಿತ್ತು ಆ 17% ವೋಟಲ್ಲಿ ಲಾಸ್ಟ್ ಟೈಮ್ 2023 JDS ಸಪ್ರೇಟ್ ನಿಂತಿತ್ತು. CM ಇಬ್ರಾಹಿಂ ಅವರು ಅದಕ್ಕೆ ಅಧ್ಯಕ್ಷರು JDSಗೆ. 7 to 8% ಮುಸ್ಲಿಂ ಸಮುದಾಯದವ್ರು ವೋಟ್ ಹಾಕಿದ್ರಲ್ಲಿ, ಒಂದು 2-3% ಹಿಂದುಳಿದ ವರ್ಗದವ್ರು ವೋಟ್ ಹಾಕಿದ್ರು, ಒಂದು 3-4% ಒಕ್ಕಲಿಗ ಸಮುದಾಯದವ್ರು ವೋಟ್ ಹಾಕಿದ್ರು. ಅದರಿಂದ 17% ಬಂದಿದ್ದು. ಈಗ 17% ತಗೊಂಡೋಗಿ ಅಲ್ಲಿ 28%ಗೆ ಆ್ಯಡ್ ಮಾಡೋಕ್ಕಾಗುತ್ತಾ? +70 ಅಂತ ಸೇರಿಸ್ಕೊಳಕ್ಕಾಗುತ್ತಾ? ಅಲ್ಲ, ಅಸೆಂಬ್ಲಿ ಇದನ್ನ ನೀವು ಲೋಕಸಭೆ ಚುನಾವಣೆಗೂ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಹಾಗೆ ಆಗುತ್ತೆ ಅಂತ? ಅದರಲ್ಲಿ ಅವರು 17% ವೋಟ್ ಏನಿದೆ JDSನವ್ರದ್ದು, ಅದು ಹಂಗೆ ಶಿಫ್ಟ್ ಆಗಲ್ವಲ್ಲ. ಓಕೆ, ಅದನ್ನ ಹಾಗೆ ಶಿಫ್ಟ್ ಆಗುವಂಥದ್ದು ಏನಿಲ್ವಲ್ಲ. ಅದು ಈ ಒಂದು ವರ್ಷ ತಾನೇ ಆಗಿರೋದು ಎಲೆಕ್ಷನ್ ಆಗಿ. ಯಾರು ಒಂದಷ್ಟು ಜನ ನೀವು ಹೇಳಿದಾಗೆ ಸ್ಟೇಟ್ಗೆ ಒಂದು ಪಕ್ಷಕ್ಕೆ ಹಾಕ್ಬೋದು, ಇನ್ನೊಂದು ಪಕ್ಷಕ್ಕೆ ಅಲ್ಲಿ ಹಾಕುವಂಥದ್ದು ವ್ಯವಸ್ಥೆ ಇದೆ. ಬಟ್ ಈಗ ಅದೇ ರಿಪೀಟ್ ಆಗುತ್ತೆ ಅಂತ ಹೆಂಗೆ ಹೇಳ್ತೀರಿ? ಈಗ ನಿಮಗೆ ಜನ ಯಾಕೆ ವೋಟ್ ಹಾಕ್ತಾರೆ ಅಂತ ಅನ್ಸುತ್ತೆ? ನಿಮ್ಗೆ ಗೆಲುವಿಗೆ ಕಾರಣವಾಗುವ ಅಂಶಗಳು ಯಾವುದು ನಿಮ್ಮ ಪ್ರಕಾರ? ನಮ್ಮದು ನಂಬರ್ 1 ನಮ್ಮದು ರಾಜ್ಯ ಸರ್ಕಾರ ಕೊಟ್ಟಂಥ 5 ಗ್ಯಾರಂಟಿಗಳು ವರ್ಕ್ ಆಗುತ್ತೆ, ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತಾಯಿದೆ. ನೀವು ಹೋಗಿ ಇಂಟರ್ವ್ಯೂ ಮಾಡಿ, ಜನಸಾಮಾನ್ಯರಾಗಿ ಮಾತಾಡಿಸಿ, ಪರ್ಟಿಕ್ಯುಲರ್ ಮಹಿಳೆಯರನ್ನ ಮಾತಾಡಿಸಿ. 90% ಮಹಿಳೆಯರಿಗೆ ಬೆನಿಫಿಟ್ ಆಗಿರುವಂಥವ್ರಿಗೆ ಅವರು 100% ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಒಂದು. ಎರಡನೇದು, ದುರಾಡಳಿತ ಇಲ್ಲ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ ಸರ್ಕಾರ ಭಾಳ ಕ್ಲೀನ್ ಇಮೇಜ್ ಇದೆ, ಕ್ಲೀನ್ ಆಗಿದೆ. ಆಮೇಲೆ ಮೂರನೇದು, ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟ್ರು, ಅವರ ದುರಾಡಳಿತ. ಇಡೀ ದೇಶದಲ್ಲಿ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಇಂಥವ್ರಿಗೂ ಮನುಷ್ಯನೇ ಬದುಕೋಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. 4ನೇದು, ಸಂವಿಧಾನ ಚೇಂಜ್ ಮಾಡ್ತಾರೆ. ಯಾಕೆಂದರೆ ಅವರು ಅನಂತಕುಮಾರ್ ಹೆಗಡೆ ಅವರು ಭಾಳ ಓಪನ್ ಆಗಿ ಹೇಳಿದ್ದಾರೆ, 400 ಸೀಟ್ ಬಂದರೆ 2/3 ಮೆಜಾರಿಟಿ ಇದ್ದರೆ ನಾವೇನು ಬೇಕಾದ್ರೂ ಮಾಡ್ತೀವಿ ಅಂತ. 5ನೇದು, ಒಂದು ನೇಷನ್ನು ಒಂದು ಚುನಾವಣೆ ಅಂತ ಏನು ಬರ್ತಾ ಇದೆ. ಸೊ ಒಂದು ನೇಷನ್ ಒಂದು ಚುನಾವಣೆ ಅಂದರೆ ಅದು ಕತೆ ಮುಗೀತು, ಯಾವುದೇ ಚುನಾವಣೆಗಳು ನಡೆಯಲ್ಲ, ಡಿಕ್ಟೇಟರ್ಶಿಪ್ ಬರುತ್ತೆ. ಅದಕ್ಕೆ 2 ಸ್ಟೆಪ್ ಮಾತ್ರ ಬಾಕಿ ಇದೆ ಅಂತ ಧ್ರುವರಾತ್ರಿ ಹೇಳ್ತಾರೆ. ಅದೇನೆ. ಸೊ 2 ಸ್ಟೆಪ್ಪು, ಈಗ 400 ಸೀಟ್ ಗೆಲ್ಸಿರೆ 2 ಸ್ಟೆಪ್ ಹೋಗುತ್ತೆ. ಇನ್ನೇನಿದ್ರು ಡಿಕ್ಟೇಟರ್ಶಿಪ್ ಬಂದು ಅವ್ರು ಒದ್ದು ಜನಗಳಿಗೆ ಕೆಲಸ ತಗೋತಾರೆ, ಊಟ ಹಾಕ್ತಾರೆ. ಆ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ ಸುಮಾರಾಗಿ. ಸೊ ಅದಕ್ಕೆ ಜನಗಳು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಓಕೆ, ನೀವು ಗೆದ್ದರೆ ನಿಮ್ಮ ಕ್ಷೇತ್ರದ ಜನರಿಗೆ ಏನು ಮಾಡ್ತೀರಿ, ಏನು ಆಶ್ವಾಸನೆ ಕೊಡ್ತೀರಿ? ನಾನು ಭಾಳ ಪ್ರಮುಖವಾಗಿ ಮೈಸೂರು ಮತ್ತು ಕೊಡಗನ್ನು ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಬೇಕು ಅಂತ, ಟೂರಿಸ್ಟ್ ಹಬ್ ಮಾಡಬೇಕು ಅಂತ. ಈಗಾಗಲೇ ಟೂರಿಸಮ್ಗೆ ಫೇಮಸ್ ಇದೆ ದೇಶಾದ್ಯಂತ. ಜನಗಳು ಕರ್ನಾಟಕಕ್ಕೆ ಸೌತ್ಗೆ ಬರಬೇಕು ಅಂತಂದರೆ ಮೈಸೂರಿಗೆ ಬಂದೇ ಬರ್ತಾರೆ, ಇಲ್ಲ ಕೊಡಗಿಗೆ ಹೋಗೇ ಹೋಗ್ತಾರೆ. ಈ ಪೊಟೆನ್ಷಿಯಾಲಿಟಿ ಏನಿದೆ, ಸುಮ್ಮನೆ ಜನಗಳು ಬಂದು ಬೆಳಗ್ಗೆ ಬಂದು ಸಾಯಂಕಾಲ ಹೊರಟೋಗ್ತಾರೆ. ಜನಗಳು ಬಂದು ಇಲ್ಲಿ ಇದ್ದು ಇದರ ಎನ್ವೈರಾನ್ಮೆಂಟನ್ನು ಸವಿದು ಹೋಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ರೆ ಡೈರೆಕ್ಟು ಮತ್ತು ಇಂಡೈರೆಕ್ಟಾಗಿ ಕನಿಷ್ಠ ಒಂದು 50-60 ಸಾವಿರ ಜನಕ್ಕೆ ಕೆಲಸ ಸಿಗುತ್ತೆ, ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ. ಕೊಡಗು ಸ್ವಿಟ್ಜರ್ಲ್ಯಾಂಡ್ ಥರ ಇದೆ, ಅದನ್ನು ಸರಿಯಾಗಿ ಡೆವಲಪ್ ಮಾಡಲಿಲ್ಲ ನಾವು. ಎರಡನೇದು, IT ಸೆಕ್ಟರ್ಸ್ಗೆ ಭಾಳ ಪಾಪ್ಯುಲರ್ ಇದು. ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಅತಿ ಹೆಚ್ಚು ಜನಗಳಿಗೆ ಟ್ರೈನಿಂಗ್ ಕೊಡುವಂಥ ಸೆಂಟ್ರು ಇನ್ಫೋಸಿಸ್ನವ್ರದ್ದು ಮಾಡಿದರೆ. ಏಕಕಾಲಕ್ಕೆ 5,000 ಜನಕ್ಕೆ ಟ್ರೈನಿಂಗ್ ಕೊಡುವಂಥ ಒಂದು ಟ್ರೈನಿಂಗ್ ಸೆಂಟ್ರ್ ಇದೆ. ಅದಕ್ಕೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ಇದ್ದರೆ ಪೂರ್ತಿ ಪುಕ್ಕಟೆ ಭೂಮಿ, ನೀರು ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದು, ಭಾಳ ಮೀಗರ್ ಅಮೌಂಟ್ ತೊಗೊಂಡು ಕೊಟ್ಟಿದ್ದಂಥದ್ದು. ಲೋಕಲ್ನವ್ರಿಗೆ ಒಂದು ರಿಸರ್ವೇಷನ್ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಆಗಿರುತ್ತೆ. ಲೋಕಲ್ ರಿಸರ್ವೇಷನ್ ಅಂತಂದ್ರೆ ಏನು? ಆದ್ಯತೆ ಕೊಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಡಿ. ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಂಗ್ ಮಾಡದೇ ಇರೋನ್ನೆಲ್ಲ ಒಳಗಡೆ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನಮ್ಮಲ್ಲಿ ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡಿರುವಂಥ ಸಾಕಷ್ಟು ಜನ ಅವರೇ, ಅವ್ರಿಗೆ ಅವಕಾಶ ಕೊಡಿ. ಇನ್ಯಾವುದೋ ಅಕೌಂಟ್ ಸೆಕ್ಷನಲ್ಲಿ ಮೈಸೂರು ಮಾಡಿರುವಂಥ ಅವಕಾಶ ಕೊಡಿ, ಯಾಕೆ ನಾವೆಲ್ಲ ದಾರಿ ಎರೆದಿದ್ದೀವಿ ನಿಮಗೆ. ಸೊ ಆ ಥರ ಒಂದು ಲೋಕಲ್ನವ್ರಿಗೆ ಜಾಬ್ ಆಪರ್ಚುನಿಟೀಸ್ ಕೊಡುವಂಥದ್ದು ಒಂದು ಪ್ರಯತ್ನ ಮಾಡ್ತೀನಿ. ಆಮೇಲೆ ಮೂರನೇದು, ರಾಜ್ಯ ಸರ್ಕಾರದ ಯೋಜನೆಗಳು ಏನಿದ್ದಾವೆ, ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ. ಕೇಂದ್ರ ಸರ್ಕಾರ ಸಪ್ರೇಟಾಗಿ 100% ಅವ್ರ ಯೋಜನೆ ಕೊಡೋಲ್ಲ. ನಾವು ಯಾವುದೇ ಯೋಜನೆ ಕೊಟ್ಟರು ಅದು ಶೇರ್ ಇರುತ್ತೆ, 40-60, 80-20, ಇಲ್ಲ 50-50 ಆ ಥರ ಇರುತ್ತೆ. ಸೊ ಸುಮಾರು ಯೋಜನೆಗಳು ಕೇಂದ್ರದಿಂದ ಬಂದಂಥದ್ದು ನಮ್ಮ MP ಇದ್ದರೆ, ಕಾಂಗ್ರೆಸ್ ಪಕ್ಷದ MP ಇದ್ದರೆ ಕೋಆರ್ಡಿನೇಷನ್ ಇರುತ್ತೆ ಅಂತ ಅಷ್ಟೇ. ಈ ಕೇಂದ್ರದಿಂದ ತಗೊಂಬಂದಂಥ ಯೋಜನೆ ಇದು ಬೇರೆ ಯಾವುದೋ ಸರ್ಕಾರ ಇದ್ದರೆ ಅದು ಮೂವ್ ಮಾಡಿ ಮಾಡಿಸುವಂಥದ್ದಕ್ಕೆ MP ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಒಂದು ಬ್ರೇಕ್ ಬೀಳುತ್ತೆ. ನಮಗೆ ಅಭಿವೃದ್ಧಿಗೆ ಒತ್ತು ಕೊಟ್ಟಂಗೆ ಆಗುತ್ತೆ. ಮುಖ್ಯಮಂತ್ರಿಗಳೇ ಈ ಜಿಲ್ಲೆಯವರು ಏನು ಬೇಕಾದ್ರೂ ತರುವಂಥದ್ದಕ್ಕೆ ಅವಕಾಶ ಆಗುತ್ತೆ. ನಮ್ಮ ಇಂಡಿಯಾದ ಸರ್ಕಾರ, ಒಕ್ಕೂಟ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಇನ್ನೂ ಸಾಕಷ್ಟು ಯೋಜನೆಗಳನ್ನು ತರಬಹುದು. ಏರ್ಪೋರ್ಟ್ ರನ್ವೇ ವಿಸ್ತರಣೆ ಮಾಡಿಬಿಟ್ರೆ ಸಾಕು, ಇದು ಕನೆಕ್ಟಿವಿಟಿ ಇಡೀ ದೇಶಕ್ಕೆ ಮತ್ತು ಪ್ರಪಂಚ ಸಿಗುತ್ತೆ. ಅವಾಗ ಟೂರಿಸಂ ಡೆವಲಪ್ ಆಗುತ್ತೆ, ಜನಗಳು ಬರ್ತಾರೆ, ಇಂಡಸ್ಟ್ರಿಯಲ್ ಸೆಕ್ಟರ್ಸ್ಗಳು ಬರ್ತವೆ, ಸಾಫ್ಟ್ವೇರ್ ಸೆಕ್ಟರ್ಸ್ಗಳು ಬರ್ತವೆ,
ಸಾಕಷ್ಟು ಡೆವಲಪ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಟ್ವಿನ್ ಸಿಟಿ ಮಾಡ್ಬೋದು ಮೈಸೂರು ಮತ್ತು ಬೆಂಗಳೂರು, ಬೆಂಗಳೂರು. ಪೂನಾ ಮತ್ತು ಮುಂಬೈ ಹೆಂಗೆ ಮಾಡೋದಲ್ಲ ಹಂಗೆ. ಓಕೆ, ಇನ್ನು ಮುಖ್ಯಮಂತ್ರಿಗಳ ವಿಚಾರ ನೀವು ಯಾಕೆ ಮಾತನಾಡಿದ್ರಿ, ಬಹಳ ಪ್ರಯತ್ನವನ್ನು ಹಾಕ್ತಾ ಇದ್ದಾರೆ. ಅವರು ಆಡಿರೋ ಮಾತು, ನಿನ್ನೆ ಒಂದು ಮಾತಾಡಿದ್ದಾರೆ ವರ್ಣದಲ್ಲಿ 60,000 ಲೀಡ್ ಕೊಡಬೇಕು, ಹಾಗಿದ್ರೆ ನನ್ನನ್ನು ಯಾರೂ ಮುಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ. ಇದೊಂದು ಹೊಸ ಚರ್ಚೆ ಕಾರಣ ಆಗಿದೆ, ಬದಲಾವಣೆ ಮತ್ತೆ ಈ ಥರದ ಚರ್ಚೆ ಆಗ್ತಾ ಇದೆ. ನಿಮ್ಮ ಗೆಲುವು ಅವರ ಸ್ಥಾನದ ಮೇಲೂ ಪರಿಣಾಮ ಬೀರುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ನಿನ್ನೆ ಅವರು ಜನರಲ್ಲಾಗಿ ಮಾತಾಡಿದ್ದಾರೆ ಮೇಡಮ್. 60,000 ಅವ್ರಿಗೆ 48,000 ಲೀಡ್ ಕೊಟ್ಟರು. 60,000 ಇನ್ನು 12,000 ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟರೆ ಅವ್ರಿಗೊಂದು ಶಕ್ತಿ ಬಂದಾಗ ಆಗುತ್ತೆ ಆ ಕ್ಷೇತ್ರದಲ್ಲಿ. ಅಂತ ಆ ಕ್ಷೇತ್ರದಲ್ಲಿ ನಾನು ಯಾರು ಅಳ್ಳಾಡ್ಸೋಕ್ಕಾಗಲ್ಲ ಅಂತ ಅರ್ಥ. ಅದು ಇನ್ ಬಿಟ್ವೀನ್ ಲೈನ್ನ ನಾವು ಓದುವಂಥದ್ದು ಬೇಡ. ಆ ಕ್ಷೇತ್ರದಲ್ಲಿ ಮತ್ತೆ ನನ್ನ ಯಾರು ಅಳ್ಳಾಡ್ಸೋಕ್ಕಾಗಲ್ಲ ಅಂತ ನಮ್ಮ ನೆಕ್ಸ್ಟು ಎಚ್ಚಿಂದವ್ರು ನಿಂತ್ಕೊಬೋದು, ಯಾರೂ ಟಚ್ ಮಾಡೋಕ್ಕಾಗಲ್ಲ. ಇವರು ಸೋಮಣ್ಣ ಅಂತವ್ರು ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ಅಮಿತ್ ಶಾ ಅಂತವ್ರು ಎರಡು ಸರಿ ಬಂದು ಮೋದಿನೇ ಬಂದು ಕ್ಯಾನ್ವಾಸ್ ಮಾಡಿದ್ರು ಆ ಕ್ಷೇತ್ರದಲ್ಲಿ, ಜನಗಳು ಬಗ್ಲಿಲ್ಲ. ಸೊ ಆ ಅರ್ಥದಲ್ಲಿ ಹೇಳಿದ್ದಾರೆ ಹೊರತು ಬೇರೆ ಇನ್ಯಾವುದು ಅರ್ಥ ಏನಿಲ್ಲ. ಓಕೆ, ಒಂದು ಸಹಜವಾಗಿ ರಾಜಕೀಯ ವಿಶ್ಲೇಷಣೆ ಪ್ರಕಾರ ನೋಡಿದ್ರೆ ಮುಖ್ಯಮಂತ್ರಿ ಆದವರಿಗೆ ಅವರ ಕ್ಷೇತ್ರದಲ್ಲಿ ಅವರ ಅಭ್ಯರ್ಥಿನ ಗೆಲ್ಸ್ಕೊಂಡು ಬರೋದು ಒಂದು ಪ್ರತಿಷ್ಠೆನೆ. ಅದು ನಿಮಗೆ DCM ಬೆಂಗಳೂರು ಗ್ರಾಮಾಂತರ ಗೆಲ್ಸ್ಕೊಂಡು ಬರೋದಾಗಿರ್ಬೋದು, ಅಥವಾ ಸಿದ್ದರಾಮಯ್ಯನವರು ಮೈಸೂರು ಕೊಡಗು ಗೆಲ್ಸ್ಕೊಂಡು ಬರೋದು. ಆ ದೃಷ್ಟಿಕೋನದಿಂದ ಸಿದ್ದರಾಮಯ್ಯ ಅವರ ಶ್ರಮ ಮತ್ತು ಅವರ ಪ್ರತಿಷ್ಠೆ ಬಗ್ಗೆ ಏನು ಮಾತಾಡ್ತೀವಿ? ಈ ಕ್ಷೇತ್ರಕ್ಕೆ ಈ ಸಾರಿ 10 ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಿಂದ MP ಗೆಲ್ಲಕ್ಕಾಗಲಿಲ್ಲ. 2009 ಗೆದ್ದಿದ್ದು ವಿಶ್ವನಾಥ್ ಅವರು ಬಿಟ್ಟರೆ ನನಗನ್ಸುತ್ತೆ ಮನೆ ಮುಖ್ಯಮಂತ್ರಿಗಳು ಮತ್ತು ಇನ್ಕ್ಲೂಡಿಂಗ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಮತ್ತು ಚಾಮರಾಜನಗರ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನ ಭಾಳ ಸೀರಿಯಸ್ ತಗೊಂಡಿದ್ದಾರೆ. ಎರಡನ್ನೂ ಗೆಲ್ಲಿಸಬೇಕು ಅನ್ನುವಂಥದ್ದು ಇದೆ. ಆ ವಾತಾವರಣ ಈ ಥರ ಸೃಷ್ಟಿ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲರಿಂದ ಸಹಕಾರ ಹೇಗಿದೆ ನಿಮಗೆ? ನನಗೆಲ್ಲೂ ಡಿಫ್ರೆನ್ಸಸ್ ಏನಿಲ್ಲ. ಕೆಲವು ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಇವತ್ತು ನಾನು ನೋಡಿದೆ, ಭಿನ್ನಾಭಿಪ್ರಾಯದ ಪಟ್ಟಿಗಳ ಲಿಸ್ಟಲ್ಲಿ ಒಂದು 6 ಕ್ಷೇತ್ರದ ಪಟ್ಟಿಗಳ ಲಿಸ್ಟಲ್ಲಿ ಮೈಸೂರನ್ನು ಸೇರಿಸಿದ್ರಲ್ಲಿ. ಮೈಸೂರನ್ನ ಯಾಕೆ ಸೇರಿಸಿದ್ರು, ಎಲ್ಲಿ ಸೇರಿಸಿದ್ರು ಅಂತ ಅರ್ಥ. ನನ್ನ ವಿರುದ್ಧ ಯಾರಾದರೂ ಒಬ್ಬರು ಏನಾದರೂ ಒಂದು ವ್ಯಾಟ್ಸಪ್ಪಲ್ಲೋ ಇಲ್ಲ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬರ್ತಿದ್ದರೆ ತೋರಿಸಿ ನೋಡೋಣ. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿರುವಂಥ ಸೋತಿರುವಂಥ MLAಗಳು, ಗೆದ್ದಿರುವಂಥ MLAಗಳು ನಮಗೋಸ್ಕರ ಕೆಲಸ ಮಾಡ್ತಾರೆ. ನನಗೋಸ್ಕರ ಅಲ್ಲದೆ ಇರೋ CMಗೋಸ್ಕರ ಕೆಲಸ ಮಾಡ್ತಾರೆ. CM ಕಾನ್ಸ್ಟಿಟ್ಯೂನ್ಸಿ ಇದು. ಆ ಥರ ಸುಮ್ಮನೆ ಏನೋ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಒಂದು ಬದ್ಧತೆ ಇದೆ, ಒಂದು ಕಮಿಟ್ಮೆಂಟ್ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾವೆ ಎಲ್ಲ ಕ್ಷೇತ್ರದ MLAಗಳಿಗೆ. ಇದು ನಾನು ಚುನಾವಣೆ ಮಾಡೋಕ್ಕಾಗಲ್ಲ. ನಾನೇಂದರೂ ಅವ್ರು ಎಲ್ಲಿ ಕರೀತಾರೋ ಕೈ ಮುಗಿಯೋದಷ್ಟೇ ನನ್ನ ಕೆಲಸ. ನನ್ನ ವಿಷನ್ ಏನು ಅನ್ನುವಂಥ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಅಷ್ಟೇ ಮಾಡೋಕ್ಕಾಗೋದು. 8 ಕ್ಷೇತ್ರಗಳಲ್ಲಿ 21 ಲಕ್ಷ ಮತದಾರರನ್ನ ಅಷ್ಟೊಂದು ಈಸಿಯಾಗಿ ಟಚ್ ಮಾಡೋಕ್ಕಾಗಲ್ಲ, ನಾವು ಭೇಟಿನೇ ಮಾಡೋಕ್ಕಾಗಲ್ಲ, ಫೋನ್ಗಳೇ ರಿಸೀವ್ ಮಾಡ್ಕೊಳ್ಳೋಕ್ಕಾಗಲ್ಲ, ಲೀಡರ್ಸ್ಗಳನ್ನ ಮಾಡಿದಂಥ ಫೋನೇ ಅಟೆಂಡ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಒತ್ತಡ ಇರುತ್ತೆ. ಸೊ ಈ ಸರಿ ಒಂದು ಒಳ್ಳೆ ವಾತಾವರಣ ಇದೆ ಒಟ್ಟಿನಲ್ಲಿ. 100% ನಾವು ಗೆಲ್ಲುವಂಥದ್ದಕ್ಕೆ ಅವಕಾಶ ಇದೆ. ನಾವು ಗೆಲ್ತೀವಿ ಅಂತ ನನಗೆ ನಂಬಿಕೆ ಇದೆ. ಕೊನೆ ಮಾತು, ಗೆದ್ದ ಮೇಲೆ ಹಲವಾರು ಅಭ್ಯರ್ಥಿಗಳು ಸಿಗೋದಿಲ್ಲ ಕೈಗೆ ಅಂತ ಜನರ ಆರೋಪ ಯಾವಾಗಲೂ ಯಾವುದೇ ಪಕ್ಷದಲ್ಲಿರಲಿ. ಆ ಆರೋಪಕ್ಕೆ ಈ ಮುಖಾಂತರ ಜನರಿಗೆ ಏನು ಹೇಳೋದಕ್ಕೆ ಬಯಸ್ತೇವೆ? ಅಲ್ಲ, ನಾನು ಈಗಲೇ 24/7 ರೋಡಲ್ಲೇ ಸಿಗ್ತೀನಿ ಅಂತ ಹೇಳಲ್ಲ. ನಾನು ಡೆಫಿನೆಟಾಗಿ ಹಿಂದಿನ MP ಮಾಡಿದ್ದೋ ಇನ್ಯಾರೋ ಮಾಡಿದ್ದೋ ರೀತಿಯಲ್ಲಿ ಮಾಡೋದು. ನಾನು ಕಾಮನ್ ಮ್ಯಾನ್ ಆಗಿ ಏನಿದ್ದೆ ಆ ಕಾಮನ್ ಮ್ಯಾನ್ ಆಗೇ ಕಂಟಿನ್ಯೂ ಆಗ್ತೀನಿ. ಬರೀ ಒಂದು ಕಾನ್ಸ್ಟಿಟ್ಯೂಷನಲ್ ಪವರ್ ಇರುತ್ತೆ ಅಷ್ಟೇ ನನಗೆ. ಅದು MP ಆಗಿದ ತಕ್ಷಣ ನಾನು ಪೂರ್ತಿ ನನ್ನ ಮೈಂಡ್ ಸೆಟ್ಟೇ ಚೇಂಜ್ ಮಾಡ್ಕೊಳ್ಳೋದು, ನನ್ನ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ನನ್ನಲ್ಲಿಲ್ಲ. ನನಗೆ ಆ ಥರ ಆ ಬ್ಲಡ್ ಇಲ್ಲ ನನಗೆ. ನಾನು ಐ ಆಮ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ನನಗೆ ಕೆಲಸ ಮಾಡೋಕ್ಕಾಗತ್ತೆ ಅಂದರೆ ಆಗುತ್ತೆ ಅಂತೀನಿ. ಸುಳ್ಳು ಹೇಳುವಂಥ ವ್ಯವಸ್ಥೆ ನನ್ನಲ್ಲಿಲ್ಲ. ನಾನು ಯಾವತ್ತೂ ಆ ಥರ ಏನೂ ಮಾಡೋಕ್ಕೆ ಹೋಗಲ್ಲ. ಸೊ ಜನಗಳು ನಂಬಿಕೆ ಇಟ್ಟು ಅವಕಾಶ ಮಾಡಿಕೊಡಿ. ನನ್ನ ಟೆಸ್ಟೇ ಮಾಡಿಲ್ವಲ್ಲ ಇನ್ನು ನನಗೂ. ನಾನು 4 ಬಾರಿ ನನ್ನ ಸೋಲಿಸಿ ಆಗಿದೆ. ಸೊ ಇದು 5ನೇ ಬಾರಿ ನನಗೆ ಅವಕಾಶ ಸಿಗ್ತಾ ಇರೋದು. ನನಗೊಂದು ಅವಕಾಶ ಕೊಟ್ಟು ನೋಡಿ ಆದಮೇಲೆ ತಾನೆ ನೀವು ಬೇರೆಯವ್ರನ್ನ ಕಂಪೇರ್ ಮಾಡಿ ಹಂಗಾಗ್ಬೋದಾ ಇವರು, ಹಿಂಗಾಗ್ಬೋದಾ ಅವರು ಅಂತಂದರೆ ಹೇಗೆ? ಇದು ನನಗೆ ಅವಕಾಶ ಕೊಡಿ ದಯಮಾಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ. ಓಕೆ, ಲಕ್ಷ್ಮಣ್ ಅವರೇ, ಇಷ್ಟೊತ್ತು ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆನೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ಆತ್ಮೀಯರೇ, ಇದಾಗಿತ್ತು ವಾರ್ತಾ ಭಾರತೀಯ ವಿಶೇಷ ಸಂದರ್ಶನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.